ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಎಲ್ರಿಗೂ ಸಹಜವಾಗಿ ಇರುತ್ತೆ. ಏಲಿಯನ್ ಅಂದರೆ ಎನಿಥಿಂಗ್ ವಿಚ್ ಇಸ್ ನಾಟ್ ಫ್ರಮ್ ಅರ್ತ್. ಏಲಿಯನ್ ಅಂದರೆ ಇಟ್ ಕ್ಯಾನ್ ಆಲ್ಸೋ ಬಿ ಅ ಬ್ಯಾಕ್ಟೀರಿಯಾ. ಯೂನಿವರ್ಸು ಅಬ್ಸರ್ವಬಲ್ ಯೂನಿವರ್ಸ್ ಎಷ್ಟು ದೊಡ್ಡದಂದರೆ ಇಟ್ ಈಸ್ ಸೆಟ್ ಟು ಬಿ 94 ಬಿಲಿಯನ್ ಲೈಟ್ ಇಯರ್ಸ್ ಇನ್ ಡಯಾಮೀಟರ್. ಅಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಸಣ್ಣ ಚುಕ್ಕೆ ನಾವಿರೋ ಗ್ಯಾಲಕ್ಸಿ ವಿಚ್ ಇಸ್ ಮಿಲ್ಕಿ ವೇ ಗ್ಯಾಲಕ್ಸಿ. ಇಷ್ಟು ದೊಡ್ಡ ಬ್ರಹ್ಮಾಂಡ, ಇಷ್ಟು ದೊಡ್ಡ ಯೂನಿವರ್ಸಲ್ಲಿ ನಮ್ದು ಇದೊಂದು ಭೂಮಿಲಿ ಒಂದೇ ಕಡೆ ಜೀವಿಗಳಿರೋದು, ನಾವೊಬ್ಬರೇ ಲೈಫ್ ಅಂತ ಹೇಳೋದು ತರ್ಕಬದ್ಧವಲ್ಲ. ಬೇರೆ ಯಾವ್ಯಾವ ಗ್ರಹಗಳಲ್ಲಿ ಏನೇನಿದೆ, ಯಾವ ಜೀವಿಗಳಿದೆ ಅದ್ರ ಬಗ್ಗೆ ನನಗೆ ಒಂದು ಸಣ್ಣ ಕ್ಲೂ ಕೂಡ ಇಲ್ಲ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಆಂಡ್ರೋಮೇಡಾ ಗ್ಯಾಲಕ್ಸಿಗೆ ಹೋಗೋಕ್ಕೆ 2.5 ಲಕ್ಷ ವರ್ಷ ಬೇಕು. ಬಿಕಾಸ್ ದ ಡಿಸ್ಟೆನ್ಸಸ್ ಆರ್ ಸೋ ಹ್ಯೂಜ್. ನಾವಿನ್ನೂ ಏಲಿಯನ್ ಜೊತೆ ರಿಯಲ್ ಆಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅದೆಲ್ಲೋ ಡಿಸ್ಟೆನ್ಸಲ್ಲಿ ಇದೆ, ಅದು ಡೆಫಿನೆಟ್ಲಿ ಇದೆ. ಬಟ್ ನಮಗೂ ಅವ್ರಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಫಾರ್ ಅಸ್ ಟು ಗೋ ದೇರ್. ಬಟ್ ದೇರ್ ಈಸ್ ಡೆಫಿನೆಟ್ಲಿ ದ ಪ್ರಾಬಬಿಲಿಟಿ ಆಫ್ ಲೈಫ್ ಸಿಮಿಲರ್ ಟು ಅರ್ತ್ ಈಸ್ ವೆರಿ ಹೈ. ಸ್ನೇಹಿತರೆ ನಮಸ್ಕಾರ. ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತಿನ ಸಬ್ಜೆಕ್ಟ್ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸಬ್ಜೆಕ್ಟ್, ಅದು ಏಲಿಯನ್ಸ್ ಬಗ್ಗೆ. ಏಲಿಯನ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಅಂತೂ ಸಹಜವಾಗಿ ಇದ್ದೇ ಇರುತ್ತೆ. ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಹಿಂದಿ ಸಿನಿಮಾ ಇರ್ಬೋದು, ಹಾಲಿವುಡ್ ಸಿನಿಮಾ ಇರಬಹುದು. ಎಲ್ರಿಗೂ ಈಗ ಇದನ್ನು ನೋಡ್ತಾ 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 ಅವ್ರ ಒಳಗಡೆ ಬರುವಂತಹ ಒಂದು ಪ್ರಶ್ನೆ, ಏಲಿಯನ್ಸ್ ನಿಜಕ್ಕೂ ಇದೆಯಾ, ಅಂದರೆ ಅನ್ಯಗ್ರಹ ಜೀವಿಗಳು ಇದೆಯಾ ಅನ್ನುವಂಥದ್ದು. ಇದ್ದರೆ ಅವು ಹೇಗಿದೆ, ಇದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಒಂದಷ್ಟು ನಿಮಗಿರುವಂತಹ ಅನುಮಾನಗಳನ್ನು ಪರಿಹರಿಸುವಂಥ ಒಂದು ಪ್ರಯತ್ನ. ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು ರಾಮ್ ಅವರೇ. ನಮಸ್ತೆ ಅಶೋಕ್ ಜಿ. ಎಸ್, ನಮಸ್ತೆ ರಾಮ್. ಸೊ ಮೊದಲನೇದಾಗಿ ನನಗಿದು ಹೊಸ ಸಬ್ಜೆಕ್ಟು, ನಾನು ಈ ಸಬ್ಜೆಕ್ಟನ್ನು ಟಚ್ಚೇ ಮಾಡಿಲ್ಲ. ಬಟ್ ಸ್ಟಿಲ್ ನನಗೊಂದು ಕುತೂಹಲ ಇದೆ, ಎಲ್ರಿಗೂ ಹೇಗಿದೆಯೋ ಹಾಗೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಮೊದಲನೇದಾಗಿ ಏಲಿಯನ್ಸ್ ಇದೆಯಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಎಲ್ರಿಗೂ ಸಹಜವಾಗಿ ಇರುತ್ತೆ. ನೀವು ಫಸ್ಟ್ ಇದ್ರ ಬಗ್ಗೆ ಹೇಳಿ. ಅದಕ್ಕಿಂತ ಮುಂಚೆ ನಾನು ಏಲಿಯನ್ ಅನ್ನೋ ಪದದ ಅರ್ಥನ ಡಿಫೈನ್ ಮಾಡ್ಬಿಡ್ತೀನಿ. ಓಕೆ. ಸಾಮಾನ್ಯವಾಗಿ ನಾವು ಮೂವೀಸ್, ಚಿತ್ರದಲ್ಲಿ ಎಲ್ಲ ಹಾಲಿವುಡ್, ಬಾಲಿವುಡ್ ಎಲ್ಲ ಕಡೆನೂ ಏಲಿಯನ್ ಅಂದ್ರೆ ನೀವು ನೋಡಿರ್ತೀರಾ, ಈ ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಬೊಂಬೆಗಳ ತರ, ಕಣ್ಣು ದಪ್ಪ, ನೀಲಿ ಹಸಿರು ಈ ತರ ಎಲ್ಲ ತೋರಿಸ್ತಾರೆ. ಅದು ನಮ್ಮ ಮನುಷ್ಯರ ಊಹಾಪೋಹಗಳಷ್ಟೇ ಅದು. ಬಟ್ ಇನ್ ರಿಯಾಲಿಟಿ ಏಲಿಯನ್ ಅಂದ್ರೆ ಎನಿಥಿಂಗ್ ವಿಚ್ ಇಸ್ ನಾಟ್ ಫ್ರಮ್ ಅರ್ತ್. ಸೊ ಅದು ಅದೇ ಥರ ಇರಬೇಕಂತೇನಿಲ್ಲ. ಏಲಿಯನ್ ಅಂದರೆ ಇಟ್ ಕ್ಯಾನ್ ಆಲ್ಸೋ ಬಿ ಅ ಬ್ಯಾಕ್ಟೀರಿಯಾ. ಇವಾಗ ರೀಸೆಂಟಾಗೂ ಮಾರ್ಸಲ್ಲೆಲ್ಲ ದೇ ಆರ್ ಸ್ಪೆಕ್ಯುಲೇಟಿಂಗ್ ದಟ್ ಒಂದು ಬ್ಯಾಕ್ಟೀರಿಯಾದ ಎವಿಡೆನ್ಸ್ ಸಿಕ್ಕಿದೆ ಅಂತೆಲ್ಲ. ಸೊ ಅದೂ ಏಲಿಯನ್ನೇ. ಸೊ ಏಲಿಯನ್ ಅಂದರೆ ಆ ಕೆಂಪು, ಹಳದಿ, ಹಸಿರು ಭೂತಗಳ ಥರ ಇರುತ್ತಲ್ಲ, ಅದಲ್ಲ. ಎನಿಥಿಂಗ್ ವಿಚ್ ಇಸ್ ನಾಟ್ ಫ್ರಮ್ ಅರ್ತ್ ಇಸ್ ಕಾಲ್ಡ್ ಎಸ್ ಏಲಿಯನ್. ಓಕೆ, ಆಯಿತಾ? ಸೊ ಏಲಿಯನ್ ಅನ್ನೋ ಪದದ ಡೆಫಿನೇಷನ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟು ನಾನು ಏನಕ್ಕೆ ನಮ್ಮ ಅರ್ತ್ ಬಿಟ್ಟು ಬೇರೆ ಕಡೆ ಏಲಿಯನ್ ಲೈಫ್ ಇರ್ಬೋದು ಅನ್ನೋದನ್ನ ನಂಬ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫಸ್ಟ್ ನಾವು ನಮ್ಮ ಬ್ರಹ್ಮಾಂಡ, ನಮ್ಮ ಯೂನಿವರ್ಸು ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಡಿಫೈನ್ ಮಾಡಬೇಕು. ಸೊ ನಮ್ಮ ಯೂನಿವರ್ಸು, ಅಬ್ಸರ್ವಬಲ್ ಯೂನಿವರ್ಸ್ ಎಷ್ಟು ದೊಡ್ಡದಂದರೆ ಇಟ್ ಈಸ್ ಸೆಟ್ ಟು ಬಿ 94 ಬಿಲಿಯನ್ ಲೈಟ್ ಇಯರ್ಸ್ ಇನ್ ಡಯಾಮೀಟರ್. ಅಂದರೆ ಯೂನಿವರ್ಸದು ಈ ಎಂಡಿಂದ ಈ ಎಂಡು 94 ಬಿಲಿಯನ್ ಇಯರ್ಸ್, ಲೈಟ್ ಇಯರ್ಸ್ ಅಷ್ಟು ಅಗಲ ಇರುತ್ತೆ ಅಂತ ಸೈಂಟಿಸ್ಟ್ ಸ್ಪೆಕ್ಯುಲೇಟ್ ಮಾಡ್ತಾರೆ. ಬಟ್ ಆ ಲೈಟ್ ಇಯರ್ ಅಂದರೆ ಅದನ್ನು ಡಿಫೈನ್ ಮಾಡ್ತೀನಿ. 1 ಲೈಟ್ ಇಯರ್ ಅಂದರೆ 1 ವರ್ಷದಲ್ಲಿ ಲೈಟ್ ಎಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಸೊ ಲೈಟ್ ಎಷ್ಟು ಫಾಸ್ಟ್ ಅಂದರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ಸು. 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಷ್ಟು ಸ್ಪೀಡ್, ಅದು ಸ್ಪೀಡ್ ಆಫ್ ಲೈಟ್. 1 ಅವರ್ಗೆ 1 ಬಿಲಿಯನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಓಕೆ. ಈ ಥರ 94 ಬಿಲಿಯನ್ ಲೈಟ್ ಇಯರ್ಸ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಎಷ್ಟು ಊಹಿಸ್ಕೊಳಕ್ಕೂ ಆಗಲ್ಲ, ಅಷ್ಟು ದೊಡ್ಡದು ಈ ಬ್ರಹ್ಮಾಂಡ. ಅರ್ಥ ಆಯ್ತಾ? ಅಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಸಣ್ಣ ಚುಕ್ಕೆ ನಾವಿರೋ ಗ್ಯಾಲಕ್ಸಿ ವಿಚ್ ಇಸ್ ಮಿಲ್ಕಿ ವೇ ಗ್ಯಾಲಕ್ಸಿ, ನಮ್ಮ ಗ್ಯಾಲಕ್ಸಿ. ಎಷ್ಟು ಸಣ್ಣ ಚುಕ್ಕೆ ಅಂದರೆ ನೀವು ಸ್ಮಾಲೆಸ್ಟ್ ಡಾಟ್ ಎಷ್ಟು ಇಮ್ಯಾಜಿನ್ ಮಾಡ್ಕೊತೀರೋ ಅದಕ್ಕಿಂತ ಸಣ್ಣ ಚುಕ್ಕೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಅಷ್ಟು ದೊಡ್ಡ ಯೂನಿವರ್ಸಲ್ಲಿ ಅದರಲ್ಲಿ ಒಂದು ಸಣ್ಣ ಚುಕ್ಕೆ ನಮ್ಮ ಸೋಲಾರ್ ಸಿಸ್ಟಮ್ಮು. ಅದರಲ್ಲಿ 9 ಪ್ಲಾನೆಟ್ಸ್ ಇದೆ. ಅದರಲ್ಲಿ ಒಂದು ಸಣ್ಣ ಪ್ಲಾನೆಟು ನಮ್ಮ ಭೂಮಿ. ಅದರಲ್ಲೊಂದು ದೇಶ ಇಂಡಿಯಾ. ಆ ಇಂಡಿಯಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ನಾವಿಬ್ಬರು ಮಾತಾಡ್ತಿದ್ದೀವಿ. ಅದರಲ್ಲಿ ನಾನು ದೊಡ್ಡ ಮನುಷ್ಯ. ಆಮೇಲೆ ನಮ್ಮ ಪ್ರಾಬ್ಲಮ್ಸ್ ದೊಡ್ಡದು ಅಂತ ಹೇಳ್ತೀವಿ ಅಲ್ವಾ? ಸೊ ದಿಸ್ ಈಸ್ ದ ಸೈಜ್ ಆಫ್ ದ ಯೂನಿವರ್ಸ್. ಸೊ ಇಷ್ಟು ದೊಡ್ಡ ಬ್ರಹ್ಮಾಂಡ, ಇಷ್ಟು ದೊಡ್ಡ ಯೂನಿವರ್ಸಲ್ಲಿ
ನಮ್ದು ಇದೊಂದು ಭೂಮಿಲಿ ಒಂದೇ ಕಡೆ ಜೀವಿಗಳಿರೋದು, ನಾವೊಬ್ಬರೇ ಲೈಫ್ ಅಂತ ಹೇಳೋದು ತರ್ಕಬದ್ಧವಲ್ಲ. ಇದು ನಮ್ಮ ನಂಬಿಕೆ ಅಷ್ಟೇ. ಯಾಕಂದ್ರೆ ನಾವು ಈ ಭೂಮಿಯನ್ನ ಹೊರತುಪಡಿಸಿ ಇನ್ಯಾವುದನ್ನು ನೋಡಿಲ್ಲ. ಬೇರೆ ಬೇರೆ ಯಾವ್ಯಾವ ಗ್ರಹಗಳಲ್ಲಿ ಏನೇನಿದೆ, ಯಾವ ಜೀವಿಗಳಿದೆ, ಅದ್ರ ಬಗ್ಗೆ ನಮಗೆ ಒಂದು ಸಣ್ಣ ಕ್ಲೂ ಕೂಡ ಇಲ್ಲ ಅಲ್ವಾ? ಸೊ ಹಾಗಾಗಿ ಏನಕ್ಕೆ ಅಂದ್ರೆ ನೋಡಿ, ಈ ಯೂನಿವರ್ಸ್ದು ಡಿಸ್ಟೆನ್ಸ್ ಅಷ್ಟು ತುಂಬಾ ಲಾರ್ಜ್. ಹೌದು. ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾವಿರೋ ಗ್ಯಾಲಕ್ಸಿ ಹೆಸರು ಮಿಲ್ಕಿ ವೇ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಸಣ್ಣ ಪಾರ್ಟ್ ಅಷ್ಟೇ, ನಾವು 0.00001% ಅಷ್ಟೇ ನಮ್ಮ ಸೋಲಾರ್ ಸಿಸ್ಟಮ್. ಮಿಲ್ಕಿ ವೇ ಅಷ್ಟು ದೊಡ್ಡದಿದೆ ನಮ್ಮ ಗ್ಯಾಲಕ್ಸಿ. ನಮ್ಮ ನೈಬರಿಂಗ್ ಗ್ಯಾಲಕ್ಸಿ ಯಾವ್ದಂದ್ರೆ ಆಂಡ್ರೋಮೆಡಾ. ಮಿಲ್ಕಿ ವೇ ಗ್ಯಾಲಕ್ಸಿಗೆ ಮೋಸ್ಟ್ ನಿಯರೆಸ್ಟ್ ಗ್ಯಾಲಕ್ಸಿ ಆಂಡ್ರೋಮೆಡಾ. ನಾವು ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಆಂಡ್ರೋಮೆಡಾಗೆ ಹೋಗ್ಬೇಕಂದ್ರೆ, ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮ ಹ್ಯುಮ್ಯಾನಿಟಿ ಎಷ್ಟು ಫಾಸ್ಟಾಗಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ, ಅದು ಇದು ಎಲ್ಲ ಬಂದು. ಹೌದು. ನೀವು ಹೈಪೋಥೆಟಿಕಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಒಂದು ವಾರದ ನಂತರ, ಒಂದು ವರ್ಷದ ನಂತರ ನಮ್ಮ ಮನುಕುಲ ಒಂದು ಸ್ಪೀಡ್ ಆಫ್ ಲೈಟಲ್ಲಿ ಟ್ರಾವೆಲ್ ಮಾಡೋವಂಥ ಒಂದು ವೆಹಿಕಲ್ನ ಕಂಡುಹಿಡಿದ್ಬಿಟ್ರು. ನಾನು ಆಗಲೇ ಹೇಳಿದೆ ನಿಮಗೆ ಸ್ಪೀಡ್ ಆಫ್ ಲೈಟ್ ಅಂದರೆ ಎಷ್ಟು ಅಂತ. ಇಟ್ ಈಸ್ 3,00,000 ಕಿಲೋಮೀಟರು ಒಂದು ಸೆಕೆಂಡ್ಗೆ ಸ್ಪೀಡು ಹೋಗೋಷ್ಟು ವೆಹಿಕಲ್ಲು ಇನ್ನೊಂದು ತಿಂಗಳಲ್ಲಿ ಕಂಡುಹಿಡಿದ್ಬಿಟ್ರು ಅಂದ್ಕೊಳ್ಳಿ. ಅಷ್ಟು ಸ್ಪೀಡ್ ಆಫ್ ಲೈಟ್ ವೆಹಿಕಲ್ ಇದ್ದರೂ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಆಂಡ್ರೋಮೆಡಾ ಗ್ಯಾಲಕ್ಸಿಗೆ ಹೋಗೋಕ್ಕೆ 2.5 ಲಕ್ಷ ವರ್ಷ ಬೇಕು. ಹಬ್ಬಬ್ಬಾ, ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ನಿಯರೆಸ್ಟ್, ನಮ್ಮ ನೆಕ್ಸ್ಟ್ ಅಷ್ಟಂದ್ರೂ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 2.5 ಲಕ್ಷ ವರ್ಷ ಬೇಕು. ಬಟ್ ನಮ್ಮ ಮನುಷ್ಯನ ಆಯ್ಸ್ ಎಷ್ಟು? ಲಕ್ಕಿದ್ರೆ 70 ವರ್ಷ ಮ್ಯಾಕ್ಸಿಮಮ್ ಅನ್ನೋ ನಾವು ನೋಡೋದು 100 ವರ್ಷ ಅಂದ್ರೆ ತುಂಬಾ ದೊಡ್ಡ ಅಂತ. ಸೊ ನಾವು ಅಲ್ಲಿ ಹೋಗಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಯೂನಿವರ್ಸ್ ಇದು, ಅಷ್ಟು ದೊಡ್ಡ ಜಾಗ. ನಮ್ಮ ಅರ್ಥೆ ನಮ್ಗೆ ಎಷ್ಟು ದೊಡ್ಡದಂತ ಅನ್ಸತ್ತೆ ನಮ್ಗೆ. ಅದು ಒಂದು ಸಣ್ಣ ಈ ನಡುವೆ ನಮ್ಮ ಹ್ಯುಮ್ಯಾನಿಟಿ ಇವಾಗ ಮೂನ್ಗೆ ಹೋಗೋದಕ್ಕೆ ತಯಾರಿ ಮಾಡ್ತಾ ಇದಾರೆ, ಮಾರ್ಸ್ಗೆ ಹೋಗಕ್ಕೆ ತಯಾರಿ ಮಾಡ್ತಾರೆ, ವಿಚ್ ಇಸ್ ಜಸ್ಟ್ ನೈಬರಿಂಗ್ ಪ್ಲಾನೆಟ್ ಅಷ್ಟೇ. ನೈಬರಿಂಗ್ ಗ್ಯಾಲಕ್ಸಿಗೆ ಹೋಗೋದು ನಾವಿನ್ನ ಎಷ್ಟು ಅಡ್ವಾನ್ಸ್ ಆಗಬೇಕು, ಇನ್ನೆಷ್ಟು ವರ್ಷ ಬೇಕೋ ನಮಗೆ ಗೊತ್ತಿಲ್ಲ. ಸೊ ಬಿಕಾಸ್ ದ ಡಿಸ್ಟೆನ್ಸಸ್ ಆರ್ ಸೋ ಹ್ಯೂಜ್, ನಾವಿನ್ನ ಏಲಿಯನ್ ಜೊತೆ ರಿಯಲ್ ಆಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅದೆಲ್ಲೋ ಡಿಸ್ಟೆನ್ಸಲ್ಲಿ ಇದೆ, ಅದು ಡೆಫಿನೆಟ್ಲಿ ಇದೆ. ಬಟ್ ನಮಗೂ ಅವ್ರಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಫಾರ್ ಅಸ್ ಟು ಗೋ ದೇರ್ ಅಲ್ವಾ? ಸೊ ಆ ಕಾರಣದಿಂದ ನಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಬಟ್ ದೇರ್ ಈಸ್ ಡೆಫಿನೆಟ್ಲಿ ದ ಪ್ರಾಬಬಿಲಿಟಿ ಆಫ್ ಲೈಫ್ ಸಿಮಿಲರ್ ಟು ಅರ್ತ್ ಈಸ್ ವೆರಿ ಹೈ. ಬಟ್ ನೀವು ಅನ್ಕೊಬೋದು, ಹೆಂಗಿರ್ಬೋದು ಲೈಫು ಏನೋ ಎತ್ತ, ನಿಮಗೂ ಆ ಪ್ರಶ್ನೆ ಇರುತ್ತಲ್ವಾ? ಸೊ ನಮ್ಮ ಭೂಮಿಲಿ ಇಲ್ಲಿನ ಗ್ರಾವಿಟಿ, ಇಲ್ಲಿನ ಕ್ಲೈಮೇಟು, ವೆದರ್ ಕಂಡೀಷನ್ಸು, ಮತ್ತೊಂದು ಮಗದೊಂದು, ನಮಗೆ ಸೂರ್ಯ ಎಷ್ಟು ಹತ್ತಿರದಲ್ಲಿದೆ, ಚಂದ್ರ ಯಾವ ಡಿಸ್ಟೆನ್ಸಲ್ಲಿದೆ. ಇವಾಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೆಷ್ಟು ಬ್ಯೂಟಿಫುಲ್ ಅಂದರೆ, ನಮ್ಮ ಅರ್ಥು ಇನ್ನೊಂದು ಚೂರು ಹತ್ತಿರ ಇದ್ದಿದ್ರೆ ಸನ್ಗೆ ತುಂಬ ಹೀಟಾಗಿ ನಾವು ಲೈಫ್ ಸರ್ವೈವ್ ಆಗ್ತಿರ್ಲಿಲ್ಲ. ಒಂದಷ್ಟು 1000 ಕಿಲೋಮೀಟರ್ ಅಥವಾ 1,00,000 ಕಿಲೋಮೀಟರ್ ಹಿಂದೆ ಇದ್ದಿದ್ರೆ ಸನ್ನಿಂದ ತುಂಬ ಕೋಲ್ಡ್ ಆಗ್ಬಿಡ್ತಿತ್ತು. ಅಗೇನ್ ಲೈಫ್ ಫಾರ್ಮಲ್ಲೂ ಸರ್ವೈವ್ ಕಷ್ಟ ಇತ್ತು. ಸೊ ಇಟ್ ಈಸ್ ಅಟ್ ದ ರೈಟ್ ಡಿಸ್ಟೆನ್ಸ್, ತುಂಬ ಹತ್ರನೂ ಇಲ್ಲ, ತುಂಬ ದೂರನೂ ಇಲ್ಲ. ಸೊ ಈ ಥರ ಫ್ಯಾಕ್ಟರ್ಸ್ ಇರೋದ್ರಿಂದ ಲೈಫು ಈ ಥರ ಇಲ್ಲಿ ಎವಾಲ್ವ್ ಆಗಿದೆ. ನೋಡಿ, ನಮಗೆ 2 ಕಾಲಿದೆ, ಇದು ನಾವು ಬೈಪೀಡಲ್ ಬೀಯಿಂಗ್ಸ್ ಅಂತ ಕರಿತೀವಿ. ಸೊ ಈ ನಮ್ಮ ಭೂಮಿಲಿ ಎಪೆಕ್ಸ್ ಪ್ರಿಡೇಟರ್ಸ್ ಯಾರಂದ್ರೆ ಟಾಪ್ ಆಫ್ ದ ಫುಡ್ ಚೈನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ನಾವು ಹುಲಿ ಸ್ಟ್ರಾಂಗು, ಸಿಂಹ ಸ್ಟ್ರಾಂಗ್ ಅಂತ ಹೇಳ್ತೀವಿ, ಆದ್ರೆ ಮನುಷ್ಯನ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ. ಈ ಭೂಮಿಲಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಸ್ಪೀಶೀಸ್ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸ್ ಹೆಂಗಿದೀವಿ ನೋಡಿ, ನಾವು ಬೈಪಿಡಲ್ ಬೀಯಿಂಗ್ಸ್. ನಮ್ಗೆ 2 ಕಾಲಿದೆ, 2 ಕೈ ಇದೆ, ವಿಜುವಲ್ ಅಪಾರಟಸ್ ಇದೆ, ಹಿಯರಿಂಗ್ ಅಪಾರಟಸ್ ಇದೆ, ಸ್ಮೆಲ್ಲಿಂಗ್ ಅಪಾರಟಸ್ ಇದೆ, ಟಚ್ ಇದೆ. ಬಟ್ ಇನ್ನೊಂದು ಯಾವುದೋ ಡಿಸ್ಟೆಂಟ್ ಸೋಲಾರ್ ಸಿಸ್ಟಮ್, ಸ್ಟಾರ್ ಸಿಸ್ಟಮ್ ಅಲ್ಲಿ ಇದೇ ತರ ಇರಬೇಕು ಅಂತ ಏನೂ ಇಲ್ಲ. ನಾವಿಲ್ಲಿ ಭೂಮಿಲಿರೋ ಜೀವಿಗಳೆಲ್ಲ ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮ್ಸ್, ಕಾರ್ಬನ್ ಇಂದಾನೇ ಕ್ರಿಯೇಟ್ ಆಗಿರೋದು. ನೀವು ಯಾವುದನ್ನೇ ತಗೊಳ್ಳಿ, ಆಲ್ ದ ಪ್ಲಾಂಟ್ಸ್, ಅನಿಮಲ್ಸ್, ಇನ್ಸೆಕ್ಟ್ಸ್, ಎವ್ರಿಥಿಂಗ್ ಆನ್ ಅರ್ತ್ ಈಸ್ ಬೇಸ್ಡ್ ಆನ್ ಕಾರ್ಬನ್. ಬಟ್ ಇನ್ನೊಂದು ಡಿಸ್ಟೆನ್ಸ್ ಸಿಸ್ಟಮಲ್ಲಿ ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮೇ ಇರಬೇಕು ಅಂತ ಏನೂ ಇಲ್ಲ. ಇಟ್ ಕ್ಯಾನ್ ಬಿ ಸಿಲಿಕಾನ್ ಬೇಸ್ಡ್ ಅಂದರೆ ಆ ಜೀವಿಗಳು ಡೈಮಂಡ್ ಥರ ಇರ್ಬೋದು ಆಯ್ತಾ? ಇರ್ಬೋದು. ಸೊ ನಮ್ಮ ಥರನೇ ಹಿಂಗೆ 2 ಕೈ 2 ಕಾಲು ಆ ಥರ ಇರಬೇಕಂತಿಲ್ಲ. ಅದು ಎಂಟೈರ್ಲಿ ಒಂದು ಉಂಡೆ ಥರ ಇರ್ಬೋದು, ಬಟ್ ಇಟ್ ಕ್ಯಾನ್ ಸ್ಟಿಲ್ ಬಿ ಮೋರ್ ಇಂಟೆಲಿಜೆಂಟ್ ದೆನ್ ಅಸ್. ಕರೆಕ್ಟ್. ಅದು ಇಲ್ಲ ಅಂದರೆ ಒಂದು ಕಾರ್ ಥರ ಇರ್ಬೋದು, ಯಾರಿಗೆ ಗೊತ್ತು? ಹೆಂಗೆ ಬೇಕಾದ್ರೆ ಇರ್ಬೋದು, ನಾವು ಊಹಿಸ್ಕೊಳಕ್ಕೆ ಆಗಲ್ಲ ಅದನ್ನು. ಕರೆಕ್ಟ್. ನಾನು ಇನ್ನೊಂದು ಕಡೆ ಓದಿದೆ, ಈಗ ಆಡಿಯನ್ಸಿಗೆ ಒಂದು ಡೌಟ್ ಅಂತೂ ಕ್ಲಿಯರ್ ಆಯಿತು. ಏಲಿಯನ್ಸ್ ಇದೆ ಅಂದರೆ ಅನ್ಯಗ್ರಹ ಜೀವಿಗಳು ಎಲ್ಲೋ ನಮಗೆ ಕಾಣದೇ ಇರುವಂತಹ ಯಾವುದೋ ಗ್ರಹದಲ್ಲಿ, ಇನ್ಯಾವುದೋ ಗ್ರಹಗಳಲ್ಲಿ ನಮ್ಮ ಥರನೇ ಜೀವಿಗಳು ಇರಬಹುದು. ಅದು ಯಾವ ರೂಪದಲ್ಲಾದರೂ ಇರಬಹುದು, ನಮ್ಮ ಥರನೇ ಇರಬೇಕು ಅಂತಿಲ್ಲ, ಅಥವಾ ನಾವು ಈ ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಆ ಪಿಕ್ಚರ್ ಥರನೇ ಇರಬೇಕು ಅಂತಿಲ್ಲ. ಈಜಿಪ್ಟ್ನ ಪಿರಾಮಿಡ್ಗಳ ಮೇಲೆ ಈ ವಿಮಾನದ ಚಿತ್ರಗಳು, ಸಾಸರ್ನ ಚಿತ್ರಗಳು, ಈ ಥರದ್ದೆಲ್ಲ ಇತ್ತು. ಹಾಗಿದ್ರೆ
ಅದು ಇದ್ರ ಸೈನ್ ಇರಬಹುದಾ? ಒಂದು ಡೌಟ್. ಸೊ ನೀವು ಈಜಿಪ್ಷಿಯನ್ ಸಿವಿಲೈಸೇಷನ್ ಹೇಳಿದ್ರಲ್ಲ, ಇದು ಜಸ್ಟ್ ಒನ್ ಎಕ್ಸಾಂಪಲ್ ಅಷ್ಟೇ. ನಮ್ಮ ಇಂಡಿಯನ್ ಸಿವಿಲೈಸೇಷನ್ ಅಲ್ಲೇನೆ ಎಷ್ಟೊಂದು, ನಮ್ಮ ಪುಷ್ಪಕ ವಿಮಾನ ಇದ್ರದೆಲ್ಲ ಇದೇ ಇದೆ ಅಲ್ವಾ? ಇಂಡಿಯನ್ ಸಿವಿಲೈಸೇಷನ್ ಅಲ್ಲಿ ಎಷ್ಟೊಂದು ನಮ್ಮ ಟೆಂಪಲ್ಸ್ ಇದ್ರಲ್ಲೆಲ್ಲ ಏಲಿಯನ್ದು ಡಿಪಿಕ್ಷನ್ಗಳಿದೆ. ನಮ್ಮ ಕೆತ್ತನೆಗಳಲ್ಲಿ ಫ್ಲೈಯಿಂಗ್ ಸಾಸರ್ ತರ, ಆಸ್ಟ್ರೋನಾಟ್ ತರ ಎಲ್ಲ ಇದೆ. ನಮ್ಮ ಓನ್ ಕರ್ನಾಟಕ ಟೆಂಪಲ್ಸ್ ಅಲ್ಲೇ ಎಷ್ಟೊಂದ್ ಕಡೆ ಇದೆ ಆಯ್ತಾ. ನಮ್ಮ ಇಂಡಿಯನ್ ಹಿಸ್ಟ್ರಿಲಿ ಇದೆ. ನೆಕ್ಸ್ಟ್ ಸುಮೇರಿಯನ್ ಹಿಸ್ಟ್ರಿ ಇದೆ, ಸುಮೇರಿಯಾ ದೇಶದ ಹಿಸ್ಟ್ರಿಲೂ ತುಂಬಾ ಇದೆ. ಅನುನಾಕಿಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಇದೆ. ಮೆಸೊಪೊಟೇಮಿಯಲ್ ಇದೆ. ನೆಕ್ಸ್ಟು ಇನ್ಕನ್ ಸಿವಿಲೈಸೇಷನ್ ಅಂದರೆ ಸೌತ್ ಅಮೇರಿಕನ್ ಸಿವಿಲೈಸೇಷನ್, ಆಸ್ಟೆಕ್ಸು, ಮಾಯನ್ಸು, ಇನ್ಕನ್ಸ್, ಇದ್ರ ಎಲ್ಲದ್ರಲ್ಲೂ ಆಲ್ ಸಿವಿಲೈಸೇಷನ್ಸ್ ಹ್ಯಾಸ್ ಆಲ್ವೇಸ್ ಟಾಕ್ಡ್ ಅಬೌಟ್ ಬೀಯಿಂಗ್ಸ್ ಕಮಿಂಗ್ ಫ್ರಮ್ ದ ಸ್ಕೈ. ಸೊ ಸ್ಕೈಯಿಂದ ಯಾರೋ ಒಂದು ಜೀವಿಗಳು ಬರ್ತಾ ಇರೋದು ಪೇಂಟಿಂಗ್ಸಲ್ಲಿ, ಕೆತ್ತನೆಗಳಲ್ಲಿ, ಪುಸ್ತಕಗಳಲ್ಲಿ, ಮತ್ತು ಆಡುಭಾಷೆಯಲ್ಲಿ ಮಾತಿಂದ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ಇದು ನೂರಾರು ವರ್ಷಗಳಿಂದ ಬರ್ತಾನೆ ಇದೆ. ಹಿಸ್ಟ್ರಿ ಸಿಗ್ತಾನೆ ಇದೆ. ಇವಾಗ್ಲೂ ಅಷ್ಟೇ, ನೀವು ರೀಸೆಂಟ್ ಆಗಿ ನೋಡಿದ್ರೆ ಅಮೆರಿಕನ್ ಗೌರ್ಮೆಂಟ್ ಈಗ ತಾನೇ ಜಸ್ಟ್ ಒಂದು ತಿಂಗಳಿಂದ UFO ಫೈಲ್ಸ್ನ ಡಿಕ್ಲಾಸಿಫೈ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಮೆರಿಕಾದ ಅಫಿಷಿಯಲ್ ಗೌರ್ಮೆಂಟಲ್ ವೆಬ್ಸೈಟ್ UFOdisclosure.gov ಅಂತಾನೆ ಏನೋ ಒಂದಿದೆ. ಅದರಲ್ಲಿ ಅಫಿಷಿಯಲ್ ಅಮೇರಿಕನ್ ಗೌರ್ಮೆಂಟೇನೆ ಇನ್ ಲಾಸ್ಟ್ 50 years 100 years ಅಲ್ಲಿ ಏನೇನೆಲ್ಲ ನಮಗೆ ಏಲಿಯನ್ಸ್ಗೆ ಎನ್ಕೌಂಟರ್ಸ್ ಆಗಿದೆ, ಏನೇನು ವಿಡಿಯೋ ಪ್ರೂಫ್ಸ್ಗಳು ಸಿಕ್ಕಿದೆ, ಫ್ಲೈಯಿಂಗ್ ಸಾಸರ್ಸ್ದು, ಫ್ಲೈಯಿಂಗ್ ಆರ್ಬ್ಸು, ಇದ್ರದ್ದೆಲ್ಲದ್ರದ್ದು ವಿಡಿಯೋಸ್ನ ಒಂದೊಂದೇ ಬ್ಯಾಚ್ ವೈಸು ಡಿಸ್ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಫ್ರಮ್ ಟೈಮ್ ಟು ಟೈಮ್ ನಮಗೆ ಗೊತ್ತಾಗತ್ತೆ ಏನೇನಾಗತ್ತೆ ಅಂತ. ಓಕೆ, ನಾವು ಏಲಿಯನ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ, ನಿಮಗೊಂದು ಸಣ್ಣ ಮಾಹಿತಿ ಹೇಳ್ತೀನಿ. ನಾವು ಯಾವುದೋ ಪ್ಲಾನೆಟಲ್ಲಿ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ನಾವು ಊಹಾಪೋಹಗಳು ಮಾಡ್ತಾ ಇದೀವಿ ಇವತ್ತು ನಾವು ಅಲ್ವಾ. ಬಟ್ ನಮ್ಮ ಸ್ವಂತ ಪ್ಲಾನೆಟ್, ನಮ್ಮ ಅರ್ಥಲ್ಲೇನೆ, ನಮ್ಮ ಓಷನ್ಸ್ ತಗೊಳ್ಳಿ, ನಮ್ಮ ಸಮುದ್ರ ಇದರಲ್ಲೇನೆ 10% ಆಫ್ ಓಷನ್ ನಾವಿನ್ನ ಎಕ್ಸ್ಪ್ಲೋರೇ ಮಾಡಿಲ್ಲ ಆಯ್ತಾ. ಅಲ್ಲಿ ಎಂತೆಂಥ ಡೀಪ್ ಸಿ ಕ್ರಿಯೇಚರ್ಸ್ ಇದೆ ಅಂದರೆ ಅಲ್ಲಿ ಸನ್ಲೈಟ್ ಇಲ್ಲ, ಕರೆಕ್ಟ್, ಆಕ್ಸಿಜನ್ ಇಲ್ಲ, ಅಷ್ಟು ಡೀಪ್ ಅಲ್ಲಿ ಹೋಗೋದೇ ಇಲ್ಲ. ಪ್ಯೂರ್ಲಿ ಔಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅದು ಬದುಕ್ತಾ ಇದೆ. ಎಕ್ಸಾಕ್ಟ್ಲಿ. ನಮ್ಮ ಓನ್ ಅರ್ಥಲ್ಲೇ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಇನ್ನು ಎಷ್ಟು ಟೈಪ್ಸ್ ಆಫ್ ಬಟರ್ಫ್ಲೈಸ್ ಇದೆ, ಇನ್ಸೆಕ್ಟ್ಸ್ ಇದೆ, ನಾವೆಲ್ಲ ನೋಡ್ಬಿಟ್ಟಿದೀವ. ಸಾಧ್ಯನಾ? ಅದೆಲ್ಲ ನಾವು ನೋಡ್ಬಿಡೋದೇ ಇಲ್ಲ. ನಮ್ಮ ಅರ್ಥೇ ಅಷ್ಟು ದೊಡ್ಡದಿದೆ ಅಲ್ವಾ. ರೀಸೆಂಟಾಗೂ ಒಂದು ಆರ್ಗನಿಸಮ್ನ ಕಂಡಿಡಿದ್ರು, ವಿಚ್ ಇಸ್ ಕಾಲ್ಡ್ ಆಸ್ ಟಾರ್ಡಿಗ್ರೇಡ್ ಅಂತ. ಅದೊಂದು ಸಣ್ಣ ಮೈಕ್ರೋ ಆರ್ಗಾನಿಸಮ್ ಥರ ಅದು ಟಾರ್ಡಿಗ್ರೇಡು. ಅದು ಮೋಸ್ಟ್ ಹಾಸ್ಟೈಲ್ ಕಂಡೀಷನ್ಸ್, ವ್ಯಾಕ್ಯೂಮಲ್ಲಿ ಸರ್ವೈವ್ ಆಗುತ್ತೆ, ಆಕ್ಸಿಜನ್ ಇಲ್ಲದೆ ಇದ್ರೂ ಸರ್ವೈವ್ ಆಗುತ್ತೆ, ಸ್ಪೇಸಲ್ಲಿ ಸರ್ವೈವ್ ಆಗುತ್ತೆ, ನ್ಯೂಕ್ಲಿಯರ್ ವಾರ್ ಆದರೂ ಸರ್ವೈವ್ ಆಗುತ್ತೆ. ಈ ಥರ ಒಂದು ರೆಸಿಸ್ಟೆಂಟ್ ಆರ್ಗನಿಸಮ್ ಇದೆ ಅಂತ ಮೊನ್ನೆ ತಾನೇ ಗೊತ್ತಾಗಿದೆ ಅಷ್ಟೇ ನಮಗೆ. ಆ ಥರ ಇನ್ನೂ ಎಷ್ಟು ಸೀಕ್ರೆಟ್ಗಳಿರ್ಬೋದು ನಮ್ಮ ಅರ್ಥಲೇನೆ ನಾವು ನೋಡದೇ ಇರೋದು. ಕರೆಕ್ಟ್. ಯಾವುದೋ ಅಮೆಝಾನ್ ಜಂಗಲ್ ಒಳಗಡೆ ಪೂರ್ತಿ ಒಳಗಡೆ ನಾವು ಹೋಗಿ ನೋಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಅಥವಾ ಸಮುದ್ರದ ಒಳಗಡೆ ಆಳ ಯಾರಿಗೆ ಗೊತ್ತು? ಎಂತೆಂಥ ಫಿಶ್ಗಳಿರ್ಬೋದು, ಎಂತೆಂಥ ಇಲ್ಲೇ ನಮ್ಮ ಸಮುದ್ರದೊಳಗಡೆ ಏಲಿಯನ್ಸ್ ಥರ ಜೀವಿಗಳು ಇರ್ಬೋದು, ನಮ್ಗೆ ಗೊತ್ತೇ ಇಲ್ಲ ಅಲ್ವಾ. ಎಷ್ಟು ಸಣ್ಣದಂದ್ರೆ ಮೊನ್ನೆ ಒಂದು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ನೋಡ್ತಾ ಇದ್ದೆ. ಎಷ್ಟು ಬೀಟಲ್ಸ್ ಎಷ್ಟಂದ್ರೆ ನಾವು ಬರಿಗಣ್ಣಲ್ಲಿ ನೋಡೋಕ್ಕೂ ಸಾಧ್ಯ ಇಲ್ಲ. ಅವರು ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡಿರ್ತಾರೆ. ಅಂದ್ರೆ ಎಷ್ಟು ಜೀವಿಗಳಿರಬಹುದು ನಮ್ಮ ನಡುವೆ ಅನ್ನೋ. ಇನ್ನೊಂದು, ನಾವು ಹ್ಯೂಮನ್ ಸಿವಿಲೈಸೇಷನ್ ಬಗ್ಗೆ ನಾವು ಮಾತಾಡ್ತೀವಿ. ನಾವು ಭೂಮಿಯಲ್ಲಿರೋದ್ರಿಂದ ನಾವು ಇಲ್ಲಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಬಟ್ ಒಂದು ಕಡೆ ಏಲಿಯನ್ಸು ಯಾವುದೋ ಗ್ರಹದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ, ಅಂದರೆ ಮನುಷ್ಯ ಹುಟ್ಟೋದಕ್ಕಿಂತ ಮೊದಲೇ ಹುಟ್ಟಿತ್ತು ಅನ್ನುವಂಥದ್ದು. ಹಾಗಾಗಿ ಅದು ಟೈಮ್ ಟ್ರಾವೆಲ್ ಆಗಿ ಈಗ ಬರ್ತಾ ಇದೆ ಅನ್ನುವಂಥದ್ದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಐತಿ. ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಅಂದರೆ ಇದು ಎಲ್ಲೋ ಒಂದು ಕಡೆ ಮಾಹಿತಿ ಓದಿದ್ದು. ಅಂದರೆ ಇದ್ರ ಬಗ್ಗೆ ಏನು ಮಾಹಿತಿ ಇದೆ? ಅಂದರೆ ಅವ್ರು ನಮಗಿಂತ, ಅಂದರೆ ಹ್ಯೂಮನ್ ಸಿವಿಲೈಸೇಷನ್ಗಿಂತ ಮುಂಚೆ ಬಂದಿದ್ರಿಂದ ಅವರು ನಮಗಿಂತ ಸೈನ್ಸಲ್ಲಿ ಅಹೆಡ್ ಇದ್ದಾರೆ, ನಮಗಿಂತ ಸ್ಟ್ರಾಂಗ್ ಆಗಿದ್ದಾರೆ, ಪವರ್ಫುಲ್ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಇದೆ. ಹೌದು. ಸೊ ನೀವು ಹೇಳಿದ ಸತ್ಯ. ಸೊ ಇವಾಗ ನಮ್ಮ ಅರ್ಥಲ್ಲಿ, ಅಂದರೆ ಅಕಾರ್ಡಿಂಗ್ ಟು ಸೈನ್ಸ್, ಮಾಡರ್ನ್ ಸೈನ್ಸ್ ಏನು ಹೇಳ್ತಾರೆ, ಒಂದು 5,000 10,000 ವರ್ಷದಿಂದ ಹ್ಯುಮ್ಯಾನಿಟಿ ಸ್ಟಾರ್ಟ್ ಆಯಿತು ಅಂತೆಲ್ಲ ಹೇಳ್ತಾರೆ. ಕರೆಕ್ಟ್. ಸೊ ಎಕ್ಸಾಕ್ಟ್ ಇದು ಯಾರಿಗೂ ಗೊತ್ತಿಲ್ಲ, ಓನ್ಲಿ ಸ್ಪೆಕ್ಯುಲೇಟಿಂಗ್ ಆಯ್ತಾ. ಸೊ ಇಷ್ಟರಲ್ಲಿ ನೀವು ನೋಡಿ ರೇಟ್ ಆಫ್ ಅಡ್ವಾನ್ಸ್ಮೆಂಟ್ ಹೆಂಗಾಗ್ತಾ ಇದೆ. ಜಸ್ಟ್ ಎವ್ರಿ 5,000 years ಅಲ್ಲಿ ನಾವು ಮಾತಾಡ್ತಿರೋದು. ಎವ್ರಿ ಇಯರ್ ನೀವು ಲಾಸ್ಟ್ ಇಯರ್ ಹೆಂಗಿತ್ತು ಟೆಕ್ನಾಲಜಿ, ಈ ಇಯರ್ ಹೆಂಗಿತ್ತು ಟೆಕ್ನಾಲಜಿ. ಸೊ ದ ರೇಟ್ ಆಫ್ ಅಡ್ವಾನ್ಸ್ಮೆಂಟು ಎಷ್ಟು ಫಾಸ್ಟ್ ಆಗ್ತಿದೆ. ಎಸ್ಪೆಷಲಿ ಇವಾಗ AI ಬಂದಿರೋದ್ರಿಂದ ಇಷ್ಟು ದಿವಸ ನಾವು ಒಂದು 50% ರೇಟಲ್ಲಿ ನಾವು ಗ್ರೋ ಆಗ್ತಿದ್ರೆ, ಇನ್ಮೇಲೆ ನಾವು 5,000% ಆ ಟಿಪ್ಪಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ ನಾವು. ಅಷ್ಟು ಫಾಸ್ಟಾಗಿ ಅಡ್ವಾನ್ಸ್ ಆಗ್ತಾ ಇದೀವಿ ನಾವು ಅಲ್ವಾ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮಗಿಂತ ಒಂದು 10,000 ವರ್ಷ ಅಥವಾ 20,000 ವರ್ಷ ಹಿಂದೆನೇ ಲೈಫ್ ಇನ್ನೊಂದು ಪ್ಲಾನೆಟಲ್ಲಿ ಸ್ಟಾರ್ಟ್ ಆಗಿದ್ರೆ ನಮಗಿಂತ ಎಷ್ಟು ಅಡ್ವಾನ್ಸ್ ಆಗಿರುತ್ತೆ. ಅಡ್ವಾನ್ಸ್ ಇರ್ಬೋದು. ಎಕ್ಸಾಕ್ಟ್ಲಿ. ಸೊ ಈ ಅಡ್ವಾನ್ಸ್ಮೆಂಟ್ನೇ ಡಿಫೈನ್ ಮಾಡೋದಕ್ಕೆ ಒಬ್ಬ ರಷ್ಯನ್ ಕಾಸ್ಮಾಲಜಿಸ್ಟ್ ಡಿಮಿತ್ರಿ ಕಾರ್ಡೇಶೆವ್ ಅಂತ ಒಂದು ಕಾರ್ಡೇಶೆವ್ ಸ್ಕೇಲ್ ಅಂತ ಒಂದು ಡಿಸೈನ್ ಮಾಡ್ದ. ಓಕೆ, ಆಯ್ತಾ. ಸೊ ಅದೇನಂದ್ರೆ, ಒಂದು ಪ್ಲಾನೆಟಲ್ಲಿ
ಒಂದು ಸಿವಿಲೈಸೇಷನ್, ಇವಾಗ ನಮ್ದು ಸಿವಿಲೈಸೇಷನ್, ನಮ್ದು ಹ್ಯೂಮನ್ ಸಿವಿಲೈಸೇಷನ್ ಅಂದರೆ ನಮ್ಮ ಹೋಲ್ ಅರ್ತ್ದು ಸಿವಿಲೈಸೇಷನ್, ಇದನ್ನ ಸಿವಿಲೈಸೇಷನ್ ಅಂತ ಕರಿತೀವಿ. ಸೊ ಇದು ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅನ್ನೋದನ್ನ ಡಿಫೈನ್ ಮಾಡೋದಕ್ಕೆ ಒಂದು ಸ್ಕೇಲ್ ಮಾಡ್ದ ಅವನು, ಡಿಮಿಟ್ರಿ ಕಾರ್ಡೇಶೆವ್ ಅಂತ. ಸೊ ಅವನೇನು ಹೇಳ್ದ ಅಂದರೆ ಟೈಪ್ 1 ಸಿವಿಲೈಸೇಷನ್ ಡಿಫೈನ್ ಮಾಡ್ದ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಅಂತ ಅದರಲ್ಲಿ. ಸೊ ಟೈಪ್ 1 ಸಿವಿಲೈಸೇಷನ್ ಅಂದರೆ ಏನಂದರೆ, ಇವಾಗ ನೋಡಿ ಯಾವ ಸಿವಿಲೈಸೇಷನ್ ಅದರದ್ದು ಪ್ಲ್ಯಾನೆಟ್ದು ಪೂರ್ತಿ ಸಂಪೂರ್ಣ ಎನರ್ಜಿನ ಎಳೆದು ಬಿಡೋ ಅಷ್ಟು ಕೆಪಾಸಿಟಿ ಬರುತ್ತೋ, ಓಕೆ, ಅವಾಗ ನಾವು ಟೈಪ್ 1 ಸಿವಿಲೈಸೇಷನ್ ಆಗ್ತೀವಿ. ನಾವು ಇವಾಗ ನೀವು ಇಫ್ ಯು ಆರ್ ವಂಡ್ರಿಂಗ್ ನಾವು ಎಲ್ಲಿ ಇವಾಗ ಕರೆಂಟ್ ಸ್ಟೇಜಲ್ಲಿ ಇದ್ದೀವಿ ಅಂದರೆ ಒಂದು 0.5 to 0.6 ಅಲ್ಲಿ ಇದ್ದೀವಿ ನಾವು. ಬೇರೆ ಟೈಪ್ 0.5, 0.6 ಸಿವಿಲೈಸೇಷನ್ ಟುಡೇ. ಓಕೆ, ಇನ್ನು ನಾವು ಟಾಪ್ 1ಗೆ ಹೋಗಿಲ್ಲ ನಾವು ಇನ್ನ, ಆಯ್ತಾ. ನೆಕ್ಸ್ಟ್ ಟೈಪ್ 2 ಸಿವಿಲೈಸೇಷನ್ ಅಂದರೆ ಏನಂದರೆ, ಯಾವ ಸಿವಿಲೈಸೇಷನ್ ವಿಚ್ ಇಸ್ ಕೇಪಬಲ್ ಆಫ್ ಹಾರ್ನೆಸ್ಸಿಂಗ್ ಎಂಟೈರ್ ಪ್ಲಾನೆಟ್ಸ್ ಎನರ್ಜಿ ಆ್ಯಂಡ್ ಆಲ್ಸೋ ಇಟ್ಸ್ ಸ್ಟಾರ್. ಇವಾಗ ನಮ್ಮ ಸ್ಟಾರ್ ಯಾವುದು, ಸೂರ್ಯ. ಅದೆರಡು ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡು ಯೂಸ್ ಮಾಡೋ ಕೆಪಾಸಿಟಿ ಬರುತ್ತೋ, ದೆನ್ ಇಟ್ ಇಸ್ ಎ ಟೈಪ್ 2 ಸಿವಿಲೈಸೇಷನ್. ಇದ್ರ ಬಗ್ಗೆ ಒಂದಷ್ಟು ಥಿಯರಿ ಎಲ್ಲ ಇದೆ, ಡೈಸನ್ ಸ್ಪಿಯರ್ ಅಂತಲ್ಲ. ಸೊ ಅದೇನಂದ್ರೆ, ಇವಾಗ ಸನ್ ಸುತ್ತಲೂ ಒಂದು ಡೈಸನ್ ಸ್ಪಿಯರ್ ಅಂತ ಒಂದು ಇವಾಗ ಸೋಲಾರ್ ಪ್ಯಾನಲ್ಸ್ ಥರ ಹಾಕ್ಬಿಟ್ಟು ಫುಲ್ ಅದ್ರ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡು ಯೂಸ್ ಮಾಡೋದು. ಸೊ ಈ ಥರ ಎಲ್ಲ ಥಿಯರೀಸ್ ಎಲ್ಲ ಇದೆ. ಓಕೆ, ಸೊ ನಾವು ಯಾವಾಗ ಆ ಥರ ನಮ್ಮ ಸನ್ ಎನರ್ಜಿನ ಕ್ಯಾಪ್ಚರ್ ಮಾಡೋಷ್ಟು ಕೆಪಾಸಿಟಿ ಬರುತ್ತೋ, ದೆನ್ ವಿ ವಿಲ್ ಬಿ ಕಾಲ್ಡ್ ಆಸ್ ಎ ಟೈಪ್ 2 ಸಿವಿಲೈಸೇಷನ್. ನೆಕ್ಸ್ಟ್ ಟೈಪ್ 3 ಸಿವಿಲೈಸೇಷನ್ ಯಾವುದಂದ್ರೆ, ನಮ್ಮ ಗ್ಯಾಲಕ್ಸಿ ಇವಾಗ ಮಿಲ್ಕಿ ವೇ ಗ್ಯಾಲಕ್ಸಿ ಪೂರ್ತಿ ಓಡಾಡೋ ಅಷ್ಟು ಕೆಪಾಸಿಟಿ ಬರುತ್ತೆ ನೋಡಿ. ಇಲ್ಲಿಂದ ಪಕ್ಕದ ಪ್ಲಾನೆಟು, ಪಕ್ಕದ ಪ್ಲಾನೆಟಿಂದ ಪಕ್ಕದ ಪ್ಲಾನೆಟ್ ಹೋಗಿ ಅದ್ರ ಎನರ್ಜಿ ಹಾರ್ನೆಸ್ ಮಾಡ್ಕೊಂಡು ಅಲ್ಲಿರೋ ರಿಸೋರ್ಸಸ್ ಎತ್ಕೊಂಡು ಇಲ್ಲಿ ಬರೋ ಆ ಥರ ಯಾವಾಗ ಪೊಟೆನ್ಷಿಯಲ್ ರೀಚ್ ಆಗ್ತೀವೋ, ದೆನ್ ವಿ ವಿಲ್ ಬಿ ಕಾಲ್ಡ್ ಆಸ್ ಎ ಟೈಪ್ 3 ಸಿವಿಲೈಸೇಷನ್. ನೆಕ್ಸ್ಟ್ ಟೈಪ್ 4 which is capable of traveling entire universe. ಮಲ್ಟಿಪಲ್ ಒಂದು ಗ್ಯಾಲಕ್ಸಿ ಟು ಇನ್ನೊಂದು ಗ್ಯಾಲಕ್ಸಿ ಹೋಗೋ ಥರ, ದೆನ್ ವಿಲ್ ಬಿ ಅ ಟೈಪ್ 4. ಇದೇ ಥರ ನೀವೇ ಊಹೆ ಮಾಡ್ಕೊಳ್ಳಿ, ವಾಟ್ ವಿಲ್ ಬಿ ಅ ಟೈಪ್ 100 ಸಿವಿಲೈಸೇಷನ್ ಅಲ್ವಾ, ಎಷ್ಟು ಅಡ್ವಾನ್ಸ್ ಇರ್ಬೋದು. ಹೌದು. ಸೊ ನಾವು ವಿ ಹ್ಯಾವ್ ಬೀನ್ ರೊಮ್ಯಾಂಟಿಸೈಸಿಂಗ್ ಟೂ ಮಚ್ ಅಬೌಟ್ ಹೌ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ಸ್ ಆರ್. ಇದೆಲ್ಲ ನಾವು ಹ್ಯುಮ್ಯಾನಿಟಿ ಹಂಗೆ ಅಂತೆಲ್ಲ ಮಾತಾಡ್ತೀವಿ. ಹೌದು. ಬಟ್ ರಿಯಲಿ ನೀವು ಯೋಚನೆ ಮಾಡಿ, ನಾವು ಅಂಥ ಅಡ್ವಾನ್ಸ್ ಸಿವಿಲೈಸೇಷನ್ ಅಲ್ಲ, ನಾವು ಆರ್ ಎ ವೆರಿ ವೈಲೆಂಟ್ ಸ್ಪೀಶೀಸ್. ನೀವು ನೋಡಿ, ಇವಾಗಲೂ ನಾವು ರೇಸ್, ರಿಲಿಜನ್, ಕಾಸ್ಟ್, ಕ್ರೀಡ್, ಸೆಕ್ಸ್, ಎಥ್ನಿಸಿಟಿ, ಜೆಂಡರ್ ಯಾವುದಕ್ಕೆಲ್ಲ ಜಗಳ ಆಡ್ತಿಲ್ವಾ? ಇವಾಗಲೂ ನೋಡಿ, ಸಿಲ್ಲಿ ಪೆಟ್ರೋಲಿಗೆ ಜಗಳ ಆಡ್ತೀವಿ, ವಾರ್ ಯಾವುದಕ್ಕೆಲ್ಲ ಮಾಡ್ತೀವಿ, ಕಾಸ್ಟಿಗೆ ಹೊಡೆದಾಡ್ತಾ ಇದೀವಿ, ಯಾವುದಕ್ಕೆಲ್ಲ ಜಗಳ ಆಡ್ತಿದ್ದೀವಿ. ನಾವು ಆರ್ ನಾಟ್ ಅ ವೆರಿ ಅಡ್ವಾನ್ಸ್ ಸಿವಿಲೈಸೇಷನ್ ಅಲ್ವಾ. ನಾವಿನ್ನ ಮಂಕೀನೇ, ನಾವು ಮಂಕೀಸ್ ಥರನೇ ನಾವಿನ್ನ. ಸೊ ನಾವೇನೋ ಎಷ್ಟೊಂದು ಅಡ್ವಾನ್ಸ್ಮೆಂಟ್ ಎಲ್ಲ ಆಗಿದೆ, ಬಟ್ ವೆನ್ ಯು ಕಂಪೇರ್ ದಿಸ್ ಟು ದ ಸ್ಕೇಲ್ ಆಫ್ ಯೂನಿವರ್ಸ್, ವಿ ಆರ್ ನಥಿಂಗ್. ವೆರಿ ಟ್ರೂ ಅಲ್ವಾ. ಸೊ ನಾವು ಟೈಪ್ 0.5 ಸಿವಿಲೈಸೇಷನ್ ಅಷ್ಟೇ ನಾವು. ಸೊ ಅಲ್ಲಿಗೆ ಏಲಿಯನ್ಸ್ ಅಂದರೆ ಅನ್ಯಗ್ರಹ ಜೀವಿಗಳ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಬಹುಶಃ ಅವ್ರು ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ಹುಟ್ಟಿದ್ರು ಅಂತ ಆದರೆ ಅವ್ರು ಇವತ್ತಿಗೆ ಎಷ್ಟು ಅಹೆಡ್ ಇರ್ಬೋದು ಅಂತ. ಇನ್ನೊಂದು ಕಡೆ ಓದ್ದೆ, ಅನ್ಯಗ್ರಹ ಜೀವಿಗಳು ನಮ್ಮ ನಡುವೆನೂ ಇರಬಹುದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಅಂದ್ರೆ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಇರಬಹುದು, ನಮ್ಮ ನಡುವೆನೇ ಓಡಾಡ್ತಾನು ಇರಬಹುದು, ಯಾವ ರೂಪದಲ್ಲಿ ಇದೆ ಅಂತ ಗೊತ್ತಿಲ್ಲ ಈ ಏಲಿಯನ್ಸ್ ಅನ್ನೋದು. ಅವ್ರಿಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಸೊ ಇವಾಗ ನಿಮ್ಗೆ ಪ್ರಶ್ನೆ ಇರ್ಬೋದು, ಓಕೆ ಅಷ್ಟು ಅಡ್ವಾನ್ಸ್ ಲೈಫ್ ಫಾರ್ಮ್ಸ್ ಇದೆ, ಅದಕ್ಕೆ ಈ ತರ ಟ್ರಾವೆಲ್ ಮಾಡೋ ಕೆಪಬಿಲಿಟಿ ಇದೆ, ಫ್ಲೈಯಿಂಗ್ ಸಾರ್ಸರ್ಸ್ ಅಲ್ಲಿ ಬರುತ್ತೆ. ಇಲ್ಲೇ ನಮ್ಮ ಅರ್ಥಲ್ಲೇ ಎಷ್ಟೊಂದು ವಿಡಿಯೋಸ್ ಎಲ್ಲ ಸಿಕ್ಕಿದೆ ಫ್ಲೈಯಿಂಗ್ ಸಾರ್ಸರ್ಸ್ ಬರೋದು ಅಲ್ವಾ. ಎಷ್ಟು ನಿಜ ಸುಳ್ಳು ಇನ್ನ ಗೊತ್ತಿಲ್ಲ, ಬಟ್ ತುಂಬಾ ಕನ್ವಿನ್ಸಿಂಗ್ ಇರೋ ಫುಟೇಜಸ್ ಒಂದು ಸಿಕ್ಕಿದೆ, ಇದೆ ಆಯ್ತಾ. ಸೊ ನೀವು ಕೇಳ್ಬೋದು, ಏನಕ್ಕೆ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಿಲ್ಲ? ದಟ್ಸ್ ಬಟ್ ಅದು ಪ್ರಶ್ನೆ. ಸೊ ಇದಕ್ಕೆ ಐ ವಿಲ್ ಗೋ ಬ್ಯಾಕ್ ಟು ವಾಟ್ ಐ ಸೆಡ್ ಬಿಫೋರ್. ವಿ ಆರ್ ಸ್ಟಿಲ್ ಅ ವೆರಿ ಪ್ರಿಮಿಟಿವ್ ಸಿವಿಲೈಸೇಷನ್. ನಾವಿನ್ನ ಮಂಕಿ ತರ, ವಿ ಆರ್ ಸ್ಟಿಲ್ ನಾಟ್ ರೆಡಿ ಫಾರ್ ದ ಕಾಂಟ್ಯಾಕ್ಟ್. ಅರ್ಥ ಆಯ್ತಾ? ಇವಾಗ ನಾವು ಎಕ್ಸಾಂಪಲ್, ಇವಾಗ ನಾವು ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಮೋರ್ ಅಡ್ವಾನ್ಸ್ ದೆನ್ ಮಂಕೀಸ್ ಆರ್ ಚಿಂಪ್ಯಾನ್ಸೀಸ್, ಒರಾಂಗುಟಾನ್ಸ್. ನಾವ್ ಹೆಂಗೆ ಒಂದು ಸಫಾರಿಲಿ ಹೋಗ್ಬಿಟ್ಟು ದೂರದಿಂದ ಅದನ್ನ ಅಬ್ಸರ್ವ್ ಮಾಡ್ತೀವಿ ಅಷ್ಟೇ. ನಾವು ಅದ್ರ ದಿನನಿತ್ಯ ಲೈಫಲ್ಲಿ ನಾವು ಹೋಗಿ ಇನ್ವಾಲ್ವ್ ಆಗಲ್ಲ, ದೂರದಿಂದ ಜಸ್ಟ್ ಅಬ್ಸರ್ವ್ ಮಾಡ್ತೀವಿ ಅಷ್ಟೇ. ನಾವಲ್ಲಿ ಹೋಗಿ ಅದ್ರ ಜೊತೆ ಇಂಟ್ರಾಕ್ಟ್ ಮಾಡಕ್ ಹೋದ್ರೆ ಏನಾಗುತ್ತೆ ಹೇಳಿ, ಫುಲ್ ಅಲ್ಲೋಲ ಕಲ್ಲೋಲ ಆಗ್ಬಿಡಲ್ವಾ? ಇವಾಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ವಿಧಾನಸೌಧದ ಹತ್ರ ಒಂದು ಏಲಿಯನ್ ಸ್ಪೇಸ್ ಶಿಪ್ ಬಂದು ಲ್ಯಾಂಡ್ ಆಗ್ಬಿಟ್ರೆ ಹೆಂಗಿರುತ್ತೆ? ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಸ್ವಲ್ಪ ಜನ ಎಲ್ಲ ಸ್ವಾಗತ ಮಾಡಿ ಅದನ್ನ ಇದು ಮಾಡ್ತಾರ. ಸೊ ದೇ ಥಿಂಕ್ ದೇ ನೋ, ಬಿಕಾಸ್ ದೇ ಆರ್ ಸೋ ಅಡ್ವಾನ್ಸ್ಡ್ ದೆನ್ ಅಸ್, ದೇ ನೋ ವಿ ಆರ್ ಸ್ಟಿಲ್ ನಾಟ್ ರೆಡಿ ಫಾರ್ ಕಾಂಟ್ಯಾಕ್ಟ್ ಇಟ್. ಅದಕ್ಕೇನೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಸ್ಲೋ ಆಗಿ ನಮ್ಗೆ ಇನ್ಫಾರ್ಮೇಶನ್ಗಳು ಕೊಡ್ತಾ ಇದೆ ಅಂತ. ಎಷ್ಟೊಂದು ಸ್ಪೆಕ್ಯುಲೇಷನ್ ಇದೆ, ಎಷ್ಟೊಂದು ಗವರ್ಮೆಂಟ್ಸ್ ಜೊತೆ ಅದು ಟಚ್ ಅಲ್ಲಿ ಇದೆ. ಸ್ಲೋ ಆಗಿ ಜನರಿಗೆ ಪೀಸ್ ಬೈ ಪೀಸ್ ಚೂರ್ 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 ಹೇಳ್ಕೊಂಡು ಒನ್ ಫೈನಲ್ ಡೇ ಅದು ರಿವೀಲ್ ಆಗತ್ತೆ. ಓಕೆ, ಅದು ಯಾವ ಥರ ಬೇಕಾದ್ರೂ ಇಂಪ್ಯಾಕ್ಟ್ ಮಾಡ್ಬೋದು ಅಂತ. ಈಗ ಟೆಕ್ನಾಲಜಿ ಅಥವಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡಿದಾಗ ತುಂಬಾ ಅಹೆಡ್ ಇರೋದ್ರಿಂದ
ಅದು ಇನ್ವಿಸಿಬಲ್ ಆಗಿ ಇರಬಹುದು ಅಂತ ಆ ಥರದ ಟೆಕ್ನಾಲಜಿನೇ ಅಡಾಪ್ಟ್ ಮಾಡ್ಕೊಂಡಿರಬಹುದು ಅಂತ. ಸೊ ನಮ್ಗೆ ಕಾಣಿಸ್ತಾ ಇಲ್ಲ, ಅದು ಬೇರೆ ರೀತಿಯಲ್ಲಿ ಅದು ಇಲ್ಲಿ ಬಂದು ಏನು ತನಗೆ ಏನ್ ಬೇಕೋ ಅದನ್ನು ಮಾಡ್ತಾ ಇರಬಹುದು. ಹೌದು, ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಲೈಟಲ್ಲಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ, ಆಯ್ತಾ? ಅದರಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಲೋವರ್ ವೇವ್ ಲೆಂತ್ ಟು ಹೈಯರ್ ವೇವ್ ಲೆಂತ್, ಫ್ರೀಕ್ವೆನ್ಸಿ ಟು ಹೈಯರ್ ಫ್ರೀಕ್ವೆನ್ಸಿ, ಆಯ್ತಾ? ನಮ್ಮ ಹ್ಯೂಮನ್ ಐಗೆ ಕಾಣೋದು 20 ಹರ್ಟ್ಸ್ ವಿಸಿಬಲ್ ಲೈಟ್ ಅಷ್ಟೇ. ಸೊ ಇನ್ಫ್ರಾರೆಡ್, ಮೈಕ್ರೋವೇವ್, ಯು ವಿ, ವಿಸಿಬಲ್ ಲೈಟ್, ಗಾಮಾ ರೇಸ್, ಎಕ್ಸ್ ರೇಸ್, ಈ ಥರ ಬೇರೆ 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 ಲೈಟ್ ಟೈಪ್ಸ್ ಆಫ್ ಲೈಟ್ ಇದೆ. ನಮ್ಮ ಹ್ಯೂಮನ್ ಐಗೆ ಕಾಣೋದು ಬರೀ ವಿಸಿಬಲ್ ಲೈಟ್ ಅಷ್ಟೇ. ಸೊ ಆ ಏಲಿಯನ್ನು ಗಾಮಾ ರೇಸ್ ಎಮಿಟ್ ಮಾಡೋ ಅಂತ ಒಂದು ಜೀವಿ ಇರ್ಬೋದು, ಆದ್ರೆ ನಮ್ಮ ಕಣ್ಣು ಕಾಣಲೇ ಇಲ್ಲ, ಬಿಕಾಸ್ ನಮ್ಮ ಕಣ್ಣೆಲ್ಲ ಅಪ್ಯಾರಟಸ್ಸೇ ಇಲ್ಲ. ನಾನು ಇವಾಗ ನನ್ನ ಪಕ್ಕನೇ ಇಲ್ಲಿದ್ರು ನನಗೆ ಕಾಣಲ್ಲ, ಯಾಕಂದ್ರೆ ನನಗೆ ಕಾಣಿಸೋದು 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್. ಸೇಮ್ ವಿತ್ ಅವರ್ ಇಯರ್ಸ್, ನಮಗೆ ಕೇಳಿಸೋದು ಫ್ರೀಕ್ವೆನ್ಸಿ 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ಅಷ್ಟೇ ಅನ್ಸುತ್ತೆ. ಆದ್ರೆ ಐ ಮೈಟ್ ಬಿ ರಾಂಗ್ ವಿತ್ ದಿಸ್, ಬಟ್ ದೇರ್ ಇಸ್ ಇದಿದೆ. ಹಾ, ಆದ್ರೆ ನಾಯಿಗಳಿಗೆ ಒಂದು ಇನ್ನ ಕಮ್ಮಿ ಫ್ರೀಕ್ವೆನ್ಸಿ ಕೇಳಿಸುತ್ತೆ, ಡಾಗ್ ವಿಸಲ್ ಅಂತೆಲ್ಲ ಬರುತ್ತೆ. ಅದನ್ನ ಊದಿದ್ರೆ ನಮ್ ಕಿವಿ ಕೇಳಿಸಲ್ಲ, ನಾಯಿ ಕೇಳಿಸುತ್ತೆ. ಎಕ್ಸಾಕ್ಟ್ಲಿ ನೋಡಿ, ರಾತ್ರಿ ಟೈಮಲ್ಲಿ ಸೌಂಡ್ ಬಂದ ತಕ್ಷಣ ನಾವು ಶುರು ಮಾಡುತ್ತೆ, ಆ ಸೆನ್ಸ್ ಹೋದ ತಕ್ಷಣ ಗೊತ್ತಾಗುತ್ತೆ. ಹೌದು. ಸೊ ಅದು ನಮ್ಮ ಎದುರುಗಡೆನೆ ಇದ್ರೂ ನಮಗ್ ಕಾಣೋಷ್ಟು ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿನೇ ಇಲ್ಲ ನಮಗೆ, ಬಿಕಾಸ್ ನಾವು ನೋಡೋದು ಬರೀ ವಿಸಿಬಲ್ ಲೈಟ್ ಅಷ್ಟೇ. ಎಕ್ಸಾಕ್ಟ್, ಆ ಫುಲ್ ಸ್ಪೆಕ್ಟ್ರಮ್ ಅಲ್ಲಿ ವಿ ಕ್ಯಾನ್ ಓನ್ಲಿ ಸಿ ವಿಸಿಬಲ್ ಲೈಟ್. ಸೊ ಅಲ್ಲಿ ಆಕಾಶದಲ್ಲಿ ಹಾರಾಡ್ತಿದ್ರು ಅದಕ್ಕೆ ಒಂದೊಂದ್ಸತಿ ನೀವು ನೋಡಿದ್ದೀರಾ ಅಂದ್ರೆ, ಒಂದೊಂದ್ಸತಿ ಫೋಟೋ ತೆಗೆದ್ರೆ ಹಿಂದೆಗಡೆ ಯಾವುದೋ ಒಂದು ದೆವ್ವ ಕಾಣಿಸ್ಬಿಡೋದು, ಆ ಥರ ಎಲ್ಲ ಆಗೋದು. ಅದೆಲ್ಲ ಏನಂದ್ರೆ ನಮ್ಮ ಕಣ್ಣಿಗೆ ವಿಸಿಬಲ್ ಲೈಟ್ ಅಷ್ಟೇ ಕಾಣಿಸೋದು, ಬಟ್ ಕ್ಯಾಮ್ರಾ ವಿಲ್ ಕ್ಯಾಪ್ಚರ್ ಮೋರ್ ದೆನ್ ದ ವಿಸಿಬಲ್ ಲೈಟ್. ಸೊ ಅದಕ್ಕೆ ಈ ಥರ ಎಲ್ಲ ಆಗೋದು. ಸೊ ನಮ್ಮ ಕಣ್ಣು ಮುಂದೆನೇ ಓಡಾಡ್ತಿದ್ರು ನಮಗೆ ಗೊತ್ತಾಗೋದಿಲ್ಲ. ಆ್ಯಂಡ್ ಅದು ಅಷ್ಟು ಸ್ಮಾರ್ಟ್ ಆಗಿದ್ದು ನಮ್ಮ ಮುಂದೆ ಕಾಣಂಗೆ ಅದು ಓಡಾಡಲ್ಲ ಅದು, ಅಲ್ವಾ? ಓಕೆ, ಈ ಇನ್ಫ್ರಾಸ್ಟ್ರಕ್ಚರ್ ವಿಚಾರ ಬಂದಾಗ ನಮಗೆ ಅಂದರೆ ಭೂಮಿಯಲ್ಲಿ ನಮಗೇನು ರಿಸೋರ್ಸಸ್ ಇದೆ, ಅದರಿಂದ ನಾವು ಹ್ಯೂಮನ್ಸ್ ಒಂದು ಲೆವೆಲ್ಗೆ ನಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋಷ್ಟು ನಮಗೆ ಎಷ್ಟು ಶಕ್ತಿ ಬೇಕೋ ಅದು ತಗೊಂಡಿದ್ದೀವಿ. ಬಟ್ ನಾವೇ ಪವರ್ಫುಲ್ ಅಂತ ಅನ್ಕೊಳ್ತಾ ಇದ್ದೀವಿ ಇಲ್ಲಿ ರಿಸೋರ್ಸಸ್ ತಗೊಂಡು. ಇನ್ಯಾವುದೋ ಗ್ರಹದಲ್ಲಿ ರಿಸೋರ್ಸಸ್ ಇದಕ್ಕಿಂತ ಬೇರೆ ರೀತಿಯಲ್ಲೂ ಇರಬಹುದು ಚಾನ್ಸಸ್ ಅಲ್ವಾ? ಹೌದು ಹೌದು. ಅದು ಅಗೇನ್ ಇವಾಗ ನೋಡಿ, ಇಲ್ಲಿನ ವೆದರ್ ಕಂಡೀಷನ್ಸು, ಇಲ್ಲಿನ ಕ್ಲೈಮೇಟ್, ಇಲ್ಲಿನ ಗ್ರಾವಿಟಿ ಮೇಲೆ ನಮ್ಗೆ ಇಲ್ಲಿ ರಿಸೋರ್ಸಸ್ ಇವಾಗ ಸಿಗ್ತಾ ಇದೆ. ನಮ್ಗೆ ಏನೇನು ರಿಸೋರ್ಸಸ್ ಇದೆ, ನಮ್ಗೆ ಮೆಟಲ್ಸ್ ಇದೆ, ನಮ್ಗೆ ವುಡ್ ಇದೆ, ನಮ್ಗೆ ನೆಕ್ಸ್ಟ್ ರೇರ್ ಮೆಟಲ್ಸ್ ಇದೆ, ಡೈಮಂಡ್ ಇದೆ, ಗೋಲ್ಡ್ ಇದೆ, ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಇದೆ, ಯುರೇನಿಯಂ ಇದೆ. ಅದೇ ತರ ಅದಕ್ಕೆ ಇನ್ನೂ ಎಂಟೈರ್ಲಿ ಡಿಫ್ರೆಂಟ್ ಎನರ್ಜಿ ಸೋರ್ಸ್ ಇರ್ಬೋದು. ನೀವು ನೋಡಿದಿರ, ಒಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಯುರೇನಿಯಂ ಒಂದು ಸಣ್ಣ ಗ್ರಾಮ್ ಅಲ್ಲಿ ಇಡೀ ಸಿಟಿನೇ ಪವರ್ ಮಾಡೋಷ್ಟು ಕೆಪಾಸಿಟಿ ಇದೆ. ಅದನ್ನೆಲ್ಲ ಇವಾಗ ಡಿಸ್ಕವರ್ ಮಾಡ್ತಿದೀವಿ. ಯಾರಿಗೆ ಗೊತ್ತು, ನಮ್ಮ ಅರ್ಥಲ್ಲೇ ಇನ್ನೂ ಮೋರ್ ಪವರ್ಫುಲ್ ಎನರ್ಜಿ ಸೋರ್ಸ್ ಇರ್ಬೋದು, ನಮಗೆ ಅದಕ್ಕೆ ಸಿಕ್ಕೇ ಇಲ್ಲ. ನಾವಿನ್ನ ಪೆಟ್ರೋಲು ಡೀಸೆಲ್ ಅನ್ಕೊಂಡು ಒಡೆದಾಟ ಮಾಡ್ತಾ ಇದೀವಿ ಅಲ್ವಾ? ಸೊ ಯುರೇನಿಯಂ, ಥೋರಿಯಂ, ಈ ಥರ ಇನ್ನೂ ಎಷ್ಟು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಅರ್ಥಲ್ಲೇ ಇರ್ಬೋದು, ನಮಗೆ ಇನ್ನೂ ಡಿಸ್ಕವರು ಮಾಡಿಲ್ಲ. ಸೊ ಮೇ ಬಿ ಅದಕ್ಕೆ ಆ ಜೀವಿಗಳಿಗೆ ಇನ್ನೂ ಅಡ್ವಾನ್ಸ್ಡ್ ಆಗಿರೋದು ಎನರ್ಜಿ ಸೋರ್ಸ್ ಸಿಕ್ಕಿರ್ಬೋದು. ಸೊ ಏನು ಹೇಳೋಕ್ಕಾಗಲ್ಲ. ಸೊ ಅದರಿಂದ ಅದ್ರ ರೇಟ್ ಆಫ್ ಅಡ್ವಾನ್ಸ್ಮೆಂಟ್ ತುಂಬ ಜಾಸ್ತಿ ಇರ್ಬೋದು. ಸೊ ಇವಾಗ ನಮಗೆ ನೋಡಿ, ಇವಾಗ ನಿಮಗೆ ಇವಾಗ ನೋಡಿ, 1 ಲೀಟ್ರ್ ಹಾಕಿದ್ರೆ ಪೆಟ್ರೋಲು 20 ಮೈಲೇಜ್ ಕೊಡುತ್ತೆ. ಬಟ್ ಇನ್ನೂ ಅಡ್ವಾನ್ಸ್ಡ್ ಆಗಿರೋ ನಮಗೆ ಎನರ್ಜಿ ಫ್ಯೂಯಲ್ ಎಲ್ಲ ಸಿಕ್ಬಿಡ್ತು ಅಂದರೆ, ಜಸ್ಟ್ ಒಂದು ಡ್ರಾಪ್ ಹಾಕಿದ್ರೆ 1000 ಕಿಲೋಮೀಟರ್ ಓಡೋ ಥರ ಸಿಕ್ಬಿಟ್ರೆ ನಾವು ಇನ್ನೂ ಎಷ್ಟು ಬೇಗ ಕೆಲಸ ಮಾಡ್ಬೋದು, ಎಷ್ಟು ಈಸಿ ಆಗುತ್ತೆ ನಮಗೆ. ಎನರ್ಜಿ ಕ್ರೈಸಿಸು ಎಲ್ಲ ಇದಾಗುತ್ತೆ. ಸೊ ಯು ಕ್ಯಾನ್ ನೆವರ್ ಟೆಲ್. ಓಕೆ, ಏಲಿಯನ್ಸ್ ಅಂತ ಬಂದ ತಕ್ಷಣ ಒಂದು ಅಮೇರಿಕಾ ಬಗ್ಗೆ ಚರ್ಚೆ ಆಗುತ್ತೆ. ಈಗ 1969 ಐ ಥಿಂಕ್ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಫಸ್ಟ್ ಕಾಲಿಟ್ಟ ಹ್ಯೂಮನ್ ಅಲ್ವಾ? ಸೊ ಅವರಲ್ಲಿ ಹೋಗುವಾಗ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಲೈಟ್ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನುವಂಥದ್ದು, ಅಥವಾ ಅಲ್ಲಿ ಹೋಗಿ ಲ್ಯಾಂಡ್ ಆದಮೇಲೆ ಅವ್ರಿಗೆ ಯಾವುದೋ ಒಂದು ಆಬ್ಜೆಕ್ಟ್ ಪಾಸ್ ಆಗಿದ್ದು ಒಂದು ಅನುಭವ ಆಯಿತು ಅನ್ನೋದ್ರ ಬಗ್ಗೆ ಒಂದು ಕಡೆ ಓದಿದೆ. ಅದ್ರ ಜೊತೆಲಿ ಇತ್ತೀಚೆಗೆ ಅಂದರೆ ಅಮೇರಿಕನ್ಸ್ ಅಂದರೆ ನಾಸಾ ಏಲಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿರೋದ್ರ ಬಗ್ಗೆ ಬಹಳ ಚರ್ಚೆ ಆಯಿತು. ಅಮೇರಿಕನ್ಸ್ಗೆ ಮಾತ್ರ ಯಾಕೆ ಈ ಥರದ ಎಕ್ಸ್ಪೀರಿಯನ್ಸ್ಗಳು, ಬೇರೆಯವ್ರಿಗೆ ಇನ್ನೂ ಅದ್ರ ಹತ್ರನೂ ಹೋಗೋದಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ ಅನ್ನೋದು? ಸೊ ಹತ್ರ ಹೋಗಿರ್ಬೋದು, ಆದರೆ ಅಮೇರಿಕನ್ಸ್ ಥರ ಚೆಸ್ಟ್ ಥಂಪಿಂಗು ಬೇರೆ ಕಂಟ್ರೀಸ್ ಮಾಡೋದಿಲ್ಲ. ಓಕೆ,
ನೀವು ನೋಡಿರ್ಬೋದು ಅಮೇರಿಕನ್ ಮೂವೀಸು ಎಲ್ಲದರಲ್ಲೂ ಅಷ್ಟೇ ಏಲಿಯನ್ ಇನ್ವೇಷನ್ ಆಗುತ್ತೆ ಅವ್ರು ಮಿಲಿಟರಿ ಹೋಗ್ಬಿಟ್ಟು ಅದಕ್ಕೆ ಹೊಡೆದು ಸೇವ್ ಮಾಡ್ತಾರೆ. ಸೊ ಇಟ್ ಈಸ್ ದೇರ್ ವೇ ಆಫ್ ಪವರ್ ಪ್ರೊಜೆಕ್ಷನ್. ಸೊ ಸಾಫ್ಟ್ ಪವರ್ ಅವ್ರು ಆ ಥರ ಪ್ರೊಜೆಕ್ಟ್ ಮಾಡ್ಕೊಂತೀರ. ಓಕೆ. ಆದರೆ ನಮ್ಮ ಇಂಡಿಯಾ ಈ ಬೇರೆ ಕಂಟ್ರೀಸು ರಷ್ಯಾನು ಇಲ್ಲೂ ಎಷ್ಟೊಂದು ಏಲಿಯನ್ ಸೈಟಿಂಗ್ಸ್ ಆಗಿದೆ. ಓಕೆ. ನಮ್ಮ ಕೈಲಾಶ್ ಮಾನ್ಸರೋವರ್ ಹತ್ರ ಎಲ್ಲ ಎಷ್ಟಾಗಿದೆ ಅಂದರೆ, ನೀವು ಯಾರಾದರೂ ಕೈಲಾಶ್ ಮಾನ್ಸರೋವರ್ ಹೋಗಿರೋರು ಕೇಳಿ, ಎವ್ರಿಬಡಿ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಲೈಕ್ ದಿಸ್. ನಾನು ಇವತ್ತು ತಾನೇ ಐ ಮೆಟ್ ಒನ್ ಪರ್ಸನ್ ಓಕೆ. who went to Kailash Mansarovar and he told me he had a alien sighting experience. ಓಕೆ. ಸೊ ನಮ್ಮ ಇಂಡಿಯಾಲೂ ಆಗತ್ತೆ, ಎಲ್ಲ ಕಡೆನೂ ಆಗತ್ತೆ. ಬಟ್ ಅಮೇರಿಕನ್ಸ್ ಇಂದ ದೇ ಆರ್ ವೆರಿ ಗುಡ್ ಅಟ್ ಪ್ರೆಸ್. ಆಮೇಲೆ ಅವ್ರಿಗೆ ಆಗತ್ತೆ ಎಲ್ಲ ಇದು ಅಂತ ಹೇಳಿದ್ರೆ ಇಟ್ ಇಸ್ ದೇರ್ ವೇ ಆಫ್ ಪವರ್ ಪ್ರೊಜೆಕ್ಷನ್. ಅವ್ರ ಮೂವೀಸ್ ಮೂಲಕ ಆಗಲಿ, ಈ ತರ ನ್ಯೂಸ್ ಮೂಲಕ ಆಗಲಿ, ಅದ್ರ ಎಷ್ಟು ನಿಜ ಸುಳ್ಳು ಅಂತಾನು ಗೊತ್ತಿಲ್ಲ. ಬಟ್ ಹಾಲಿವುಡ್ ಅವ್ರು ಮಾಡಿರೋಷ್ಟು ಏಲಿಯನ್ ಸಿನಿಮಾಗಳನ್ನ ಅಂದ್ರೆ ಬೇಸ್ಡ್ ಆನ್ ಏಲಿಯನ್ಸ್ ಕ್ಯಾರೆಕ್ಟರ್ ಅಥವಾ ಸಬ್ಜೆಕ್ಟ್ ಮೇಲೆ ಬಹುಶಃ ಯಾರು ಮಾಡಿಲ್ಲ. ಆಮೇಲೆ ನೀವ್ ಹೇಳಿದ್ರಲ್ಲ ಮೂನ್ ಲ್ಯಾಂಡಿಂಗು, ಅದು ಸತ್ಯನೋ ಸುಳ್ಳು ಅಂತಾನು ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೊಂದು ಇವಾಗ ಅದ್ರ ಬಗ್ಗೆ ಕಾನ್ಸ್ಪಿರಸಿ ಥಿಯರೀಸ್ ಬಂದಿದೆ ದಟ್ ಅಮೇರಿಕಾ ಫೇಕ್ ದೇರ್ ಮೂನ್ ಲ್ಯಾಂಡಿಂಗ್ ಅಂತ. ಓಕೆ. ಸೊ ಅದನ್ನು ಗೊತ್ತಿಲ್ಲ ನಮ್ಗೆ. ಈಗ ಏಲಿಯನ್ ಇದೆ ಅನ್ನೋದಕ್ಕೆ ಹಲವಾರು ಕ್ಲೂಗಳು ನಮಗೆ ಇದೆ. ಅನ್ಯಗ್ರಹ ಜೀವಿಗಳಿದೆ. ಅದು ಯಾವ ಫಾರ್ಮಲ್ಲಾದರೂ ಇರ್ಬೋದು, ಯಾವ ರೂಪದಲ್ಲಿ ಹೆಂಗೆ ಬೇಕಾದರೂ ಇರಬಹುದು. ಇನ್ನು ನಾವು ಅದನ್ನು ಟಚ್ ಮಾಡುವಷ್ಟು ನಮ್ಮ ಸೈಂಟಿಸ್ಟ್ಗಳಿಗಿನ್ನೂ IQ ಲೆವೆಲ್ ಅಷ್ಟು ಲೆವೆಲ್ಗೆ ಹೋಗಿಲ್ವೇನೋ. ನಾವಿನ್ನು ಹ್ಯೂಮನ್ಸ್ ಆ ಲೆವೆಲ್ಲಿಗೆ ಬಹುಶಃ ರೀಚ್ ಆಗಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. 2014ರಲ್ಲಿ ನಾಸಾ ಅವರು ಸ್ಪಿರಿಟ್ ರೋವರ್ನೇನು ಮಾರ್ಸಿ ಕಳಿಸಿದ್ರು. ಅಲ್ಲಿ ಹೈ ಲೆವೆಲ್ ಮೀಥೇನ್ ಗ್ಯಾಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಅದು ಸಂಗ್ರಹಿಸಿತ್ತು. ಸೊ ಇದ್ರ ಬಗ್ಗೆ ಏನು ಮಾಹಿತಿ ಇದೆ? ಯಾಕಂದರೆ ಈಗ ನಮ್ಮ ಭೂಮಿ ಮೇಲೆ 90% ಈ ಗ್ಯಾಸ್ ಬಂದು ಲಿವಿಂಗ್ ಆರ್ಗಾನಿಸಮಿಂದ ಬರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಸೊ ಈಗ ಅಲ್ಲಿ ಹೈ ಲೆವೆಲ್ ಮೀಥೇನ್ ಗ್ಯಾಸ್ ಇದೆ ಅಂದರೆ ಲಿವಿಂಗ್ ಥಿಂಗ್ಸ್ ಅಂದರೆ ಈ ಥರದ್ದು ಈಗ ನಾವೇನು ಇಲ್ಲಿ ಬದುಕ್ತಾ ಇದ್ದೀವಿ ಆ ರೀತಿಯದ್ದು ಯಾವುದೋ ಒಂದು ಜೀವಿಗಳಲ್ಲಿ ಹಿಂದೆ ಇದ್ದಿರಬಹುದು ಅನ್ನೋದಕ್ಕೆ ಒಂದು ಸಣ್ಣ ಸುಳಿವು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹೌದು. ಸೊ ನಾಟ್ ದ ಮೀಥೇನ್ ಗ್ಯಾಸ್ ಇಸ್ ಜಸ್ಟ್ ಒನ್ ಆಸ್ಪೆಕ್ಟ್. ಇದೇ ತರ ಎಷ್ಟೊಂದು ಫಾಸಿಲ್ಸ್ ತರ ಎಲ್ಲ ಕಾಣಿಸಿದೆ ಫೋಟೋಗ್ರಾಫ್ಸ್ ಅಲ್ಲಿ. ಓಕೆ. ನೀವು ಹೇಳಿದ್ರಲ್ಲ ಸ್ಪಿರಿಟ್ ರೋವರ್ದು ಪಿಕ್ಚರ್ಸ್ ಅದೆಲ್ಲ ವಾಪಸ್ ಕಳಿಸಿರೋದು ಅದರಲ್ಲಿ. ಓಕೆ. ಫಾಸಿಲ್ಸ್ ತರ, ಒಂಥರ ಅನಿಮಲ್ಸ್ ತರ, ಇದೆಲ್ಲ ಎಷ್ಟೊಂದು ಪುರಾವೆಗಳು ಇವಾಗ ಸಿಗ್ತಾ ಇದೆ. ಸೊ ವಿಚ್ ಈಸ್ ಲೀಡಿಂಗ್ ಅಸ್ ಟು ಬಿಲೀವ್ ದಟ್ ಮಾರ್ಸ್ ಅಲ್ಲಿ ಎಷ್ಟೋ ಸಾವಿರ ಅಥವಾ ಲಕ್ಷ ವರ್ಷ ಗೊತ್ತಿಲ್ಲ ಒಂದು ಸಿವಿಲೈಸೇಷನ್ ಇತ್ತ ಅನ್ನೋದು ಕೂಡ ಅಲ್ವಾ ಊಹಿಸ್ಬೋದು ನಾವು. ಯು ಕ್ಯಾನ್ ನೆವರ್ ನೋ. ಇದನ್ನ ಬಿಟ್ಟು ಏನು ಮಾಡ್ತಿದ್ದಾರೆ ಅರ್ಥಲ್ಲಿ ಏಲಿಯನ್ಸ್ನ ಹುಡ್ಕೋದಕ್ಕೆ ಅಂದರೆ, ನಾವು ವಾಯೇಜರ್ 1 ಅಂತಲ್ಲ ಎಷ್ಟೊಂದು ನಾವು ಪ್ರೋಬ್ಸ್ನ ಕಳಿಸಿದ್ದೀವಿ ಇನ್ ಟು ದ ಡೀಪ್ ಸ್ಪೇಸ್. ಓಕೆ. ಸೊ ಎಷ್ಟೋ ವರ್ಷದಿಂದ 80s ಯಾವುದೋ ವಾಯೇಜರ್ 1 ಯಾವುದೋ ಕಳಿಸಿದ್ರು. ಅದಾದಮೇಲೆ ಎಷ್ಟೊಂದು ಕಳಿಸ್ತಾ ಇದ್ದಾರೆ. ಸೊ ಇದೇನೆಂದರೆ ಸೆಲ್ಫ್ ಪವರ್ಡ್ ಸ್ಯಾಟಲೈಟ್ಸ್ ಥರ. ಸೊ ನಮ್ಮ ಅರ್ತ್ ಬಗ್ಗೆ ಇನ್ಫಾರ್ಮೇಷನು, ಅರ್ತ್ ಎಲ್ಲಿದೆ, ಯಾವ ಲ್ಯಾಟಿಟ್ಯೂಡ್ ಅಂದರೆ ಯಾವ ಲೊಕೇಶನಲ್ಲಿದೆ, ಯಾವ ಗ್ಯಾಲಕ್ಸಿಲಿದೆ, ಅರ್ಥಲ್ಲಿ ಯಾವ್ಯಾವ ಥರ ಜೀವಿಗಳಿದೆ, ಇದನ್ನೆಲ್ಲ ಒಂದು ಇನ್ಫಾರ್ಮೇಷನ್ನ ಕೋಡ್ ಮಾಡಿ ಒಂದು CD ಥರ ಅಂದ್ಕೊಳ್ಳಿ. ಗೊತ್ತಾಯ್ತು. ಅದು ಯಾವುದೇ ಸಿವಿಲೈಸೇಷನ್ ನೋಡಿದ್ರು ಅರ್ಥ ಆಗ್ಬೇಕು. ಅದು ಅಲ್ಲಿ ಡಿಪಿಕ್ಷನ್ಸ್ ಪಿಕ್ಚರ್ ಎಲ್ಲ ಹಾಕಿ ಇನ್ ಟು ದ ಡೀಪ್ ಸ್ಪೇಸ್ ಬಿಟ್ಬಿಟ್ಟಿದ್ದಾರೆ. ಓಕೆ. ಇನ್ ದ ಹೋಪ್ಸ್ ದಟ್ ಸಂಬಡೆ ಯಾವುದೋ ಒಂದು ಸಿವಿಲೈಸೇಷನ್, ಇಂಟೆಲಿಜೆಂಟ್ ಸಿವಿಲೈಸೇಷನ್ಗೆ ಅದು ಕಾಣಿಸಿ ಅವ್ರು ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಈ ಥರ ಅಮೇರಿಕಾ, ರಷ್ಯಾ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಇದು ಬಿಟ್ಟು ಕಾನ್ಸ್ಟೆಂಟ್ಲಿ ನಮ್ಮಲ್ಲಿ ಎಷ್ಟೊಂದು ಅರ್ಥಲೇನೆ ಎಷ್ಟೊಂದು ರೇಡಿಯೋ ಟೆಲಿಸ್ಕೋಪ್ಸ್ ಎಲ್ಲ ಇದೆ. ಅದೇನು ಮಾಡುತ್ತೆ ಅಂದರೆ ಕಾನ್ಸ್ಟೆಂಟ್ಲಿ ಸಿಗ್ನಲ್ಸ್ನ ಕಳಿಸ್ತಾ ಇದೆ ಇನ್ ಟು ಡೀಪ್ ಸ್ಪೇಸ್. ಓಕೆ. ಸೊ ನಾವು ಯಾವ ಡೈರೆಕ್ಷನಲ್ಲಿ ದಟ್ ಏಲಿಯನ್ಸ್ ಇರೋ ಸಾಧ್ಯತೆ ಇದೆ ಅನ್ನೋದನ್ನು ಎಸ್ಟಿಮೇಟ್ ಮಾಡಿ ಆ ಡೈರೆಕ್ಷನಲ್ಲಿ ನಮ್ಮದು ಸಿಗ್ನಲ್ಸ್ನ ಕಳಿಸ್ತಾ ಇದ್ದೀವಿ, ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಅದು ಯಾವ್ದಾನ ಇಂಟೆಲಿಜೆಂಟ್ ಲೈಫ್ ಫಾರ್ಮ್ಸ್ ಅದನ್ನು ಹಿಡಿದು ವಾಪಸ್ ರೆಸ್ಪಾಂಡ್ ಕೂಡ ಮಾಡ್ಬೋದು. ಓಕೆ. ಓಕೆ. ಸೊ ಈ ಥರ ಎಲ್ಲ ಪ್ರಯತ್ನಗಳು ಕಾನ್ಸ್ಟೆಂಟ್ ಆಗಿ ನಡೀತಾನೆ ಇದೆ. ಓಕೆ. ಆಮೇಲೆ ಇದರಲ್ಲಿ ನಮ್ಗೆ ಇನ್ನು ಮುಂದೆ ಇವಾಗ ಏಲಿಯನ್ಸ್ ಇದೆಲ್ಲ ಬಂತು ಅಂದರೆ ನಾವು AI ಬಗ್ಗೆ ಮಾತಾಡಲೇಬೇಕು. ಎಕ್ಸಾಕ್ಟ್ಲಿ. ಯಾಕಂದರೆ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಮ್ಯಾಸಿವ್ಲಿ ಇನ್ ದ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್. ಏನಕ್ಕೆ ಅಂದರೆ ಇವಾಗ ರೀಸೆಂಟಾಗಿ ಎಲಾನ್ ಮಸ್ಕ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಏನಂದರೆ AI ಸ್ಯಾಟಲೈಟ್ಸಲ್ಲಿ ಸೋಲಾರ್ ಪವರ್ಡ್ AI ಸ್ಯಾಟಲೈಟ್ಸ್ನ ಇನ್ ಟು ದ ಡೀಪ್ ಸ್ಪೇಸ್ ಇದೇ ಥರ ಎಷ್ಟೊಂದು ಕಳಿಸ್ಬಿಟ್ಟು ಅದರಿಂದ ನಾವು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಬೋದು. ಸೊ AI ಏನು ಮಾಡುತ್ತೆ ಅಂದರೆ ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ. ಲೈಫ್ ಒಂದು ಕಡೆ ಕ್ರಿಯೇಟ್ ಆಗಬೇಕಂದ್ರೆ
ಬಯೋಮಾರ್ಕರ್ಸ್ ಯಾವ ಪ್ರಾಬಬಿಲಿಟಿ ಚೆಕ್ ಮಾಡ್ಕೊಂಡು ಅದು ಹೋಗ್ತಾ ಹೋಗ್ತಾ ಅದು ರೀಸ್ಟಿಯರ್ ಮಾಡ್ಕೊಂಡು ಎಲ್ಲಿದೆ ಅಂತ ಅದೇ ಹುಡ್ಕೊಂಡು ಹೋಗಿ ವಿತ್ ಇಟ್ಸ್ ಇಂಟೆಲಿಜೆನ್ಸ್. ಯಾಕಂದ್ರೆ ನಾವು ಅದಕ್ಕೆ ಟ್ರೈನ್ ಮಾಡಿರ್ತೀವಿ, ಯು ಹ್ಯಾವ್ ಟು ಲುಕ್ ಫಾರ್ ದೀಸ್ ಬಯೋಮಾರ್ಕರ್ಸ್. ಸೊ ಲೈಫ್ ಎಲ್ಲಾನೇ ಎಕ್ಸಿಸ್ಟ್ ಆಗತ್ತೆ ಅಂದ್ರೆ ದೇರ್ ಡೆಫಿನೆಟ್ಲಿ ಬಿ ಬಯೋಮಾರ್ಕರ್ಸ್. ದ ಟೆಂಪರೇಚರ್ ಹ್ಯಾಸ್ ಟು ಬಿ so and so, its star system, its gravity has to be so and so. ಈ ಥರ ಎಲ್ಲ ಬಯೋಮಾರ್ಕರ್ಸ್ ಇರುತ್ತೆ ಬೇರೆ ಬೇರೆ. ಸೊ ಅದನ್ನು ಹುಡ್ಕೊಂಡು ಹೋಗಿ AI ಮೂಲಕ ಲೈಫ್ ನಾನು ಹುಡ್ಕೋಕ್ಕೆ ನಮ್ಮ ಮ್ಯಾನ್ಕೈಂಡ್ ಇವಾಗ ಪ್ರಯತ್ನ ಪಡ್ತಾ ಇದೆ. ಓಕೆ. ಅದಾದಮೇಲೆ ಇವಾಗ ರೀಸೆಂಟಾಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ಕೂಡ ಬಂದಿತ್ತು, 3 ಬಾಡಿ ಪ್ರಾಬ್ಲಮ್ ಅಂತ. ಸೊ ಅದನ್ನು ನೋಡಿದ್ರೆ ನಿಮಗೆ ಯು ಸ್ಟಾರ್ಟ್ ಟು ಬಿಲೀವ್ ದಟ್ AI ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಏಲಿಯನ್ ಥರನೇ. ಯಾಕಂದ್ರೆ ನೀವು ನೋಡಿ ಅದ್ರದ್ದು ರೇಟ್ ಆಫ್ ಏಲಿಯನ್ ಥರ ಇಟ್ ವಿಲ್ ವರ್ಕ್ ಅಂತ ಹೇಳೋ ಚಾನ್ಸಸ್. ಆ ಸೀರೀಸಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಡಿಸ್ಟೆಂಟ್ ಇದರಲ್ಲಿ ಅವ್ರದ್ದು ಪ್ಲಾನೆಟ್ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ಅರ್ಥನ ನೋಡ್ತಾರೆ, ಅರ್ಥಲ್ಲಿ ಬಂದು ಸೆಟಲ್ ಆಗಬೇಕು, ಬಟ್ ಸಡನ್ನಾಗಿ ಬರೋಕ್ಕಾಗಲ್ಲ, ಬಿಕಾಸ್ ಯು ನೋ ವಾಟ್ ಹ್ಯಾಪನ್ಸ್. ಸೊ ಅದಕ್ಕೆ ಈ ಥರ ಒಂದು AI ಅನ್ನೋ ಥರ ಒಂದು ಟೂಲ್ ಕೊಟ್ಟು ಎಲ್ರಿಗೂ ಅದನ್ನು ಯೂಸ್ ಮಾಡಿಸಿ ನೆಕ್ಸ್ಟು ಅದ್ರ ಮೂಲಕ ಸ್ಲೋ ಆಗಿ ಇನ್ಫಾರ್ಮೇಷನ್ ಕೊಟ್ಟು ಸ್ಲೋ ಆಗಿ ಅವ್ರ ಅರ್ಥಕ್ಕೆ ಬರೋ ಥರ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ಅದೇ ಥರನೂ ಆಗ್ತಿರ್ಬೋದು. ಯಾಕಂದರೆ ನೀವು ನೋಡಿ ಎವ್ರಿ ಸಿಂಗಲ್ ಡೇ ಒಂದೊಂದು ತಿಂಗಳು ಒಂದೊಂದು ಹೊಸ ಮಾಡೆಲ್ಸ್ ಬರ್ತಾ ಇದೆಯಲ್ಲ AI-ಯಲ್ಲಿ, ಒಂದಕ್ಕಿಂತ ಒಂದು ತುಂಬ ಬ್ರಿಲಿಯಂಟ್ ಆಗ್ತಾಯಿದೆ. ನಾವು ಊಹಿಸ್ಕೊಳಕ್ಕೆ ಆಗದಿರೋಷ್ಟು ಇಂಟೆಲಿಜೆನ್ಸ್ ಬರ್ತಾ ಇದೆ. ಸೊ ವಿತ್ ಆಲ್ ದಟ್ ಪವರ್ ನಾವು ಏನು ಮಾಡ್ತೀವಿ ನೆಕ್ಸ್ಟ್, ನಮ್ಮ ಫ್ಯೂಚರ್ ಏನು ಅಂತಲೇ ಒನ್ ಕ್ಯಾನ್ ಓನ್ಲಿ ಹೋಪ್ ದಟ್ ಇಟ್ ಟರ್ನ್ಸ್ ಔಟ್ ಟು ಬಿ ಗುಡ್ ಅಲ್ವಾ? ಏಲಿಯನ್ಸು ಹಿಂದೆ ಇತ್ತು, ಈಗ ಇದೆ. ಈ ಥರ ಚರ್ಚೆಗಳ ಮಧ್ಯದಲ್ಲೇ ಈಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಟೈಮ್ ಬಂದಿದೆ. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಇದು ನಮ್ಮ ಫ್ಯೂಚರ್ ಅಂತ. ಹ್ಯೂಮನ್ಸ್ನೇ ಓವರ್ಟೇಕ್ ಮಾಡುತ್ತೆ, ಹ್ಯೂಮನ್ಸ್ನೇ ಡಾಮಿನೇಟ್ ಮಾಡುತ್ತೆ, ಹ್ಯೂಮನ್ಸ್ ಏನು ಮಾಡೋಕ್ಕಾಗದೇ ಇರೋದನ್ನ ಅದು ಮಾಡ್ತಾ ಹೋಗುತ್ತೆ ಮುಂದೆ ಅನ್ನೋದು. ನೀವು ಮೊನ್ನೆ ಒಂದು ಸುಮ್ಮನೆ ಜನರಲ್ ಆಗಿ ಮಾತಾಡ್ತಾ ಇರುವಾಗ ಹೇಳಿದ್ರಿ, ನಮ್ಮ ಲೈಫು ಬೆಸ್ಟ್ ಲೈಫ್ ಇನ್ನೊಂದು 5-6 ಇಯರ್ಸ್ ಅಂತ ಅಲ್ವಾ? ಸೊ ಹೇಗೆ ಅಂದರೆ ಇವಾಗ ನೀವೇ ನೋಡಿ, ದಿನೇ ಎಷ್ಟೊಂದು ಇಂಡಸ್ಟ್ರೀಸ್ನ ಕಂಪ್ಲೀಟಾಗಿ ವೈಪ್ ಔಟ್ ಮಾಡುತ್ತಿದೆ AI. ಆ್ಯಂಡ್ AI ಹೆಂಗೆ ಅಂದರೆ ಒಂದು ಮೂರ್ಸ್ ಲಾ ಅಂತಿದೆ. ಮೂರ್ಸ್ ಲಾ ಏನಂದರೆ ಎವ್ರಿ ಇಯರ್ ದ ರೇಟ್ ಆಫ್ ಅಡ್ವಾನ್ಸ್ಮೆಂಟ್ ಈಸ್ ನಾಟ್ ಸ್ಟಡಿ ಗ್ರಾಫ್, ಇಟ್ಸ್ ಎಕ್ಸ್ಪೋನೆನ್ಷಿಯಲ್. ಇವಾಗ AI ಹೆಂಗೆ ಅಂದರೆ ಮನುಷ್ಯನಿಗೆ ಯಾವಾಗ ಚಕ್ರ ಸಿಕ್ತು ನೋಡಿ, ವೀಲ್ ಸಿಕ್ತಾಗ ನಾವು ಹೆಂಗೆ ಒಂದು ಡಾರ್ಕ್ ಏಜಿಂದ ಇಂಡಸ್ಟ್ರಿಯಲ್ ಏಜ್ಗೆ ಹೋದ್ವೋ, ಅದೇ ಥರ AI ಇಸ್ ಗೋಯಿಂಗ್ ಟು ಪವರ್ ಹ್ಯುಮ್ಯಾನಿಟಿ ಫ್ರಮ್ ದಿಸ್ ಏಜ್ ಟು ನೆಕ್ಸ್ಟ್ ಲೆವೆಲ್. ಗೊತ್ತಾಯ್ತು, ಅರ್ಥ ಆಯ್ತಾ? ಸೊ ದಿಸ್ ರೇಟ್ ಆಫ್ ಅಡ್ವಾನ್ಸ್ಮೆಂಟ್, ಸೊ ಲಾಸ್ಟ್ ಇಯರ್ ಲೆಟ್ಸ್ ಸೇ ಸಪೋಸ್ ಹ್ಯುಮ್ಯಾನಿಟಿ 100% ಅಡ್ವಾನ್ಸ್ ಆಗಿದ್ರು ಅಂದ್ಕೊಳ್ಳಿ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ, ಡಿಸ್ಕವರೀಸ್ ಆ್ಯಂಡ್ ಎವ್ರಿಥಿಂಗ್. ಈ ಇಯರು ಅದು 10,000% ಆಗ್ಬಿಡ್ಬೋದು ಬಿಕಾಸ್ ಆಫ್ ದ ಇನ್ವೆನ್ಷನ್ ಆಫ್ AI. ಯಾಕಂದರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದೆ ಇವಾಗ. ಎಕ್ಸಾಕ್ಟ್ಲಿ. ಒಂದು ತಿಂಗಳ 30 ಜನ ಮಾಡೋ ಕೆಲಸನ ಇವಾಗ AI ಮೂಲಕ ಒಬ್ಬನೇ ಒಂದು ದಿವಸದಲ್ಲಿ ಮಾಡ್ಬೋದು. ಹೌದು. ಸೊ ಇದೇ ರೇಟಲ್ಲಿ ಹೋಗ್ತಾ ಇತ್ತು ಅಂದರೆ ನೆಕ್ಸ್ಟ್ ಒಂದು ದಿವಸ 1 ಅವರ್ ಆಗುತ್ತೆ, 1 ಅವರ್ 1 ನಿಮಿಷ ಆಗುತ್ತೆ, 1 ನಿಮಿಷ 1 ಸೆಕೆಂಡ್ ಆಗುತ್ತೆ. ಸೊ ನಮ್ಮ ಹತ್ರ ಎಷ್ಟು ಪವರ್ ಇರುತ್ತೆ, ನಾವು ನಿಜವಾಗ್ಲೂ ನಾವೇ ಗಾಡ್ಸ್ ಥರ ಆಗೋಗ್ತೀವಿ. ಈಗ 30-40 ಜನ ಮಾಡೋ ಕೆಲಸನ ಒಂದು AI ಟೂಲ್ ಮಾಡುತ್ತೆ ಅಥವಾ ಒಂದು ಇದು ಮಾಡುತ್ತೆ ಅನ್ನೋದಾದ್ರೆ, ಇನ್ ಫ್ಯೂಚರಲ್ಲಿ ಬಹುಶಃ ಹ್ಯೂಮನ್ಸ್ ಲೈಫ್ ಎಷ್ಟು ಕಷ್ಟ ಆಗ್ಬೋದು ಅಂತ. ಅಂದರೆ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು, ಈಗ ಎಲ್ಲ ಕಂಪ್ನಿಗಳಲ್ಲಿ ಲೇ ಆಫ್ ಮಾಡ್ತಿದ್ದಾರೆ, ಕೆಲಸದಿಂದ ತೆಗಿತಿದ್ದಾರೆ. ಸೊ ಅನ್ಎಂಪ್ಲಾಯ್ಮೆಂಟು ಈ ಥರದ್ದೆಲ್ಲ ಇದೆಯಲ್ಲ, ಈ ಪರ್ಸ್ಪೆಕ್ಟಿವಲ್ಲಿ ನಾವು AI ಲಿಂಕ್ ಮಾಡಿ ನೋಡೋದಾದ್ರೆ ಹೇಗಿರ್ಬೋದು ಅಂತ. ಅಂದರೆ ಇದನ್ನ ಇವಾಗ ನಾವು ಒಂದು ರೀತಿಲಿ ಒಳ್ಳೇದು, ಒಳ್ಳೆ ಬಂದಿದ್ದು ಒಳ್ಳೇದು ಅಂತೀವಿ, ಬಟ್ ಈ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಹೇಗೆ ಅನ್ನೋದು. ಅಂದರೆ ಇವಾಗ ಇದು ಹೆಂಗ್ ಟರ್ನ್ಔಟ್ ಆಗತ್ತೆ ಅಂತ ಇನ್ನು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕೆ ಇಲ್ಲ. ಏನಕ್ಕಂದ್ರೆ ಇವಾಗ ನೋಡಿ, ಆಲ್ ದ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾನು ಇವಾಗ ರೋಬೋಟ್ಸೇ ಮಾಡುತ್ತೆ. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್ ಚೈನಾಲಿ ಡಾರ್ಕ್ ಫ್ಯಾಕ್ಟ್ರೀಸ್ ಅಂತ ಇದೆ ಇವಾಗ. ಡಾರ್ಕ್ ಫ್ಯಾಕ್ಟ್ರೀಸ್ ಅಂದರೆ ಒಂದು ಕಾರ್ ತಯಾರಿ ಮಾಡುವಂಥ ಒಂದು ಫ್ಯಾಕ್ಟ್ರಿಲಿ ಎವ್ರಿಥಿಂಗ್ ಇಸ್ ಡನ್ ಬೈ ರೋಬೋಟ್ಸ್. ಡಾರ್ಕ್ ಫ್ಯಾಕ್ಟ್ರಿ ಅಂತ ಏನಕ್ಕೆ ಹಿಡಿತಾರೆ ಅಂದರೆ ಅಲ್ಲಿ ಲೈಟು ಹಾಕಲ್ಲ ಇವಾಗ, ಯಾಕಂದ್ರೆ ರೋಬೋಟಿಗೆ ಲೈಟೇ ಬೇಡ. ಓಕೆ. ಸೊ ಇಡೀ ಫ್ರಮ್ ಕಾರ್ ಸ್ಟಾರ್ಟಿಂಗ್ ಟು ಎಂಡಿಂಗು ಫುಲ್ ಎಲ್ಲ ರೋಬೋಟ್ಸೇ ಮಾಡ್ತಾ ಇದೆ. ಸೊ ಅಲ್ಲಿ ಮನುಷ್ಯ ಏನಕ್ಕೆ ಬೇಕು? ಮನುಷ್ಯನಿಗೆ ಇನ್ಶೂರೆನ್ಸ್ ಕೊಟ್ಟು, ಅವನಿಗೆ ರಜಾ ಕೊಟ್ಟು, ಅವ್ನು ಹುಷಾರಿಲ್ಲ ಅಂದ್ರೆ ಅವನಿಗೆ ಇದೆಲ್ಲ ಯಾಕೆ ಬೇಕು? ಎಲ್ಲ ರೋಬೋಟ್ಸೇ ಮಾಡ್ತಾರೆ. ಸೊ ಹಿಂಗೆ ಆಗ್ಬಿಟ್ರೆ ಮುಂದೆ ಏನಾಗುತ್ತೆ? ಜಾಬ್ಸ್ ಇರಲ್ಲ ಅಲ್ವಾ? ಬಟ್ ಮೇ ಬಿ ಇನ್ ದ ಫ್ಯೂಚರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಎಲ್ಲ ಮನುಷ್ಯರಿಗೂ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ. ಓಕೆ. ಸೊ ಎಲ್ರಿಗೂ ಆಲ್ ದ ಟಾಸ್ಕ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ರೋಬೋಟ್ಸ್ ಅಂಡ್ AI, ಅಂಡ್ ಎವ್ರಿಬಡಿ ವಿಲ್ ಜಸ್ಟ್ entertain each other. Okay. And we can focus on things like planting trees, ಅರ್ಥನ ಫಿಕ್ಸ್ ಮಾಡೋದು. ಯಾಕಂದ್ರೆ ಎಷ್ಟು ಹಾಳು ಮಾಡಿದೆ ನಮ್ಮ ರಿವರ್ಸ್ ಹಾಳು ಮಾಡಿ, ಇದನ್ನೆಲ್ಲ ಮಾಡೋಕೆ ನಮ್ಗೆ ಟೈಮೇ ಇಲ್ಲ ಇವಾಗ. ಈಗ ಬಹುಶಃ ಎಲ್ಲ ಕೆಲಸಗಳು ಅದನ್ನೆಲ್ಲ AI ರೋಬೋಟ್ಸ್ ಮಾಡ್ತು ಅಂದರೆ ನಮ್ಗೆ ಇದನ್ನೆಲ್ಲ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಓಕೆ.
ನಮ್ಮ ಊಟ ಗೀಟ ಎಲ್ಲ ರೋಬೋಟ್ಸೇ ಬೆಳಿಬೋದು. ನಮ್ಗೆ ಎಕ್ಸ್ಟ್ರಾ ಟೈಮ್ ಇರುತ್ತೆ, ನಾವು ಇನ್ನ ಭೂಮಿನ ಉದ್ಧಾರ ಮಾಡೋ ಕೆಲಸ ಮಾಡೋಣ, ಇನ್ನ ಜಾಸ್ತಿ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು, ನಾವೆಲ್ಲರೂ ಇನ್ನ ಮೋರ್ ಶಾಂತಿಯಾಗಿ ಟರ್ನ್ಔಟ್ ಆಗ್ಬೋದು. ಆದರೆ ಇದ್ರ ಉಲ್ಟಾ ಕೂಡ ಆಗ್ಬೋದು. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಇದು ರಾಂಗ್ ಹ್ಯಾಂಡ್ಸ್ ಅಲ್ಲಿ ನಾವು ಹೋಯ್ತು ಅಂದ್ರೆ ಅಂದ್ರೆ ಅಲ್ವಾ ಈ ಪವರ್ ಇಟ್ ಕ್ಯಾನ್ ಟರ್ನ್ ಔಟ್ ಟು ಬಿ ಡಿಸಾಸ್ಟ್ರಸ್ ಫಾರ್ ಅಸ್. ಅಲ್ವಾ? ಸೊ ಯು ಕ್ಯಾನ್ ನೆವರ್ ಟೆಲ್. ಒನ್ ಕ್ಯಾನ್ ಓನ್ಲಿ ಹೋಪ್ ದಟ್ ಎವ್ರಿಥಿಂಗ್ ಟರ್ನ್ಸ್ ಔಟ್ ಟು ಬಿ ಗುಡ್ ಅಲ್ವಾ? ಆ್ಯಂಡ್ ನಾವೆಲ್ಲರೂ ದೇವರಲ್ಲಿ ಇದೇ ಬೇಡ್ಕೊಳ್ಳೋಣ ದಟ್ ನಮ್ಮ ಮನಕುಲಕ್ಕೆ, ನಮ್ಮ ಭೂಮಿಗೆ, ಮನಕುಲ ಒಂದೇ ಅಲ್ಲ, ಪ್ರಾಣಿ ಪಕ್ಷಿ ಪಕ್ಷಿಗಳು ಇಡೀ ಭೂಮಿಗೆ ಇದರಿಂದ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ಕೊಬೋದಷ್ಟೇ. ಓಕೆ, ಒಂದು ರೋಬೋಟ್ ಬಗ್ಗೆ ಹೇಳಿದ್ರಿ ನೀವು. ರೋಬೋಟಿಗೆ ಈಗ ಒಂದು ಫೀಡ್ ಮಾಡಿರ್ತಾರೆ, ಅಂದ್ರೆ ಅದೊಂದು ಸಿಸ್ಟಮ್ ಇದಾಗಿರುತ್ತೆ, ಸಿಸ್ಟಮ್ ಓರಿಯೆಂಟೆಡ್. ಸೊ ಅದು ಹೇಳಿದ್ದನ್ನ ಮಾಡತ್ತೆ, ಏನು ಸೈನ್ ನಾವು ಕೊಡ್ತೀವಿ ಅದನ್ನ ಅದು ಮಾಡತ್ತೆ ಅನ್ನೋದು. ನೀವು ಇನ್ನೊಂದು ಹೇಳಿದ್ರಿ, ಈಗ ಅಪ್ಡೇಟೆಡ್ ಯಾವ ತರ ಅಂತಂದ್ರೆ ಅದು ಯೋಚನೆ ಕೂಡ ಮಾಡತ್ತೆ ಅಂತ, ಯಾಕೆ ಅದನ್ನ ಮಾಡಬೇಕು ಅಂತ. ಸೊ ಇದೇನಿದು ಈ ರೋಬೋಟ್, ಈ ಹೊಸ ಟೆಕ್? ಸೊ ಇವಾಗ ನಾವು ನೋಡ್ತಾ ಇರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಬಟ್ ಇವೆನ್ಚುಯಲ್ ಗೋಲ್ ಫಾರ್ ಹ್ಯುಮ್ಯಾನಿಟಿ ಇಸ್ ಟು ಮೂವ್ ಟುವರ್ಡ್ಸ್ AGI, ವಿಚ್ ಇಸ್ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. AGI ಹೇಳಿದ್ರೆ ನೀವು 3 ಹೇಳಿದ್ರಿ, AI, AGI, ASI. ಎಸ್, ಅದ್ರ ಬಗ್ಗೆ ಬ್ರೀಫ್. ಸೊ AI ಅಂದ್ರೆ ಇವಾಗ ಏನ್ ಇದುವರೆಗೂ ನೋಡಿದಿರ, ChatGPT, ಇಟ್ ಇಸ್ ಜಸ್ಟ್ ಗುಡ್ ಅಟ್ ಒನ್ ಟಾಸ್ಕ್. ಓಕೆ, ನೀವು ಇದು ಹೇಳಿದ್ರೆ ಅದು ಹಿಂಗೆ ಅದ್ರ ಇನ್ಫಾರ್ಮೇಶನ್ ಇರುತ್ತೆ, ಕೊಡತ್ತೆ. ಓಕೆ, ಬಟ್ AGI ಯಾವಾಗ ಹೋಗುತ್ತೋ ಅದೇನಂದ್ರೆ ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಇವಾಗ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನೀವು ನೋಡಿದ್ದೀರಾ ಈ ಚೈನೀಸ್ದು ರೋಬೋಟ್ಸ್ ಹಿಂಗ್ ಮನುಷ್ಯನ ತರನೇ ಎಲ್ಲ ಬಂದಿದೆ ಅಲ್ವಾ? ನೀವೇನ್ ಫೀಡ್ ಮಾಡ್ತೀರೋ ಅದು ಕೆಲಸ ಮಾಡುತ್ತೆ, ಎಲ್ಲ ಮಾಡತ್ತಲ್ವಾ? ಇವಾಗ ಆ ರೋಬೋಟ್ಗೆ ಏನು ಮಾಡಿರ್ತಾರೆ, ChatGPTನೋ ಜೆಮಿನಿನೋ ಯಾವುದೋ ಒಂದು ಮಾಡೆಲ್ನ ಫಿಕ್ಸ್ ಮಾಡಿರ್ತಾರೆ. ಇವಾಗ ಸಪೋಸ್ ಇಲ್ಲೇ ಈ ಸ್ಟುಡಿಯೋಲೇನೆ ಅದಕ್ಕೆ ನಾವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನಿನ್ನ ಕೆಲಸ ಏನಪ್ಪ, ಈ ಸ್ಟುಡಿಯೋನ ಕ್ಲೀನ್ ಮಾಡ್ಕೊಂಡಿರೋ. AI ಅದು ಜಸ್ಟ್ ಮಾಡ್ತಾ ಇರುತ್ತೆ, ಅದ್ರ ಬ್ಯಾಟ್ರಿ ಇರೋ ತನಕ ಮಾಡ್ತಾನೆ ಇರುತ್ತೆ, ಬ್ಯಾಟ್ರಿ ಕಾಲೇಜ್ ಮೇಲೆ ಹೋಗಿ ಚಾರ್ಜ್ ಮಾಡ್ಕೊಳತ್ತೆ, ಅದೇ ಮಾಡ್ತಾ ಇರುತ್ತೆ, ಅದೇ ಚಾರ್ಜ್ ಮಾಡ್ಕೊಳ್ಳಿ. ಸೊ ಇದೆಲ್ಲ AI. AGI ಯಾವಾಗ ಅಚೀವ್ ಆದ್ರೆ ಏನಾಗುತ್ತೆ ಅಂದ್ರೆ ಅದು ಮನುಷ್ಯನ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನಾನೇನಕ್ಕೆ ಇದನ್ನ ಕ್ಲೀನ್ ಮಾಡ್ಬೇಕು, ಆಚೆ ಹೋಗಿ ನೋಡೋಣ ಏನಿದೆ, ಹಂಗೆ ಇಲ್ಲ ಇವ್ನು ಯಾರೋ ಬರ್ತೀನಿ ಒಂದು ಬಿಡೋಣ, ಏನಾಗುತ್ತೆ? ಓಕೆ, ಹ್ಯೂಮನ್ಸ್ ತರ ಥಿಂಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಆಯ್ತಾ? ಅದು ಫುಲ್ ಕಾಮನ್ ಸೆನ್ಸ್ ಬಂದ್ಬಿಡುತ್ತೆ. ಸೊ ಅದು ಆಚೆ ಇವಾಗ ಇಲ್ಲಿಂದ ಮೆಟ್ಲಿಳಿದು ಹೋಗಿ ಒಂದು ಕಾರ್ದು ಗ್ಲಾಸ್ ಹೊಡೆದಾಕಿ ಕಾರ್ ಎತ್ಕೊಂಡು ಹೋಗಿ ಏನೇನೋ ಅದು ಏನೇನು ಇಷ್ಟನೋ ಅದಕ್ಕೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಇದೆಲ್ಲ ನೀವು ಮೂವೀಸ್ ಅಲ್ಲಿ ನೋಡಿದೀರಾ, ಟರ್ಮಿನೇಟರ್, ಐ ರೋಬೋಟ್. ಸೊ ಈ ತರ ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ. ಆಯ್ತಾ? ಸೊ ನೆಕ್ಸ್ಟ್ ಬರೋದು ASI, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್. ಅದೇನಂದ್ರೆ ಎಂಟೈರ್ ಸಿವಿಲೈಸೇಷನ್ದು ಇಂಟೆಲಿಜೆನ್ಸು ಒಂದು AIಗೆ ಬಂದ್ಬಿಡುತ್ತೆ. ಓಕೆ, ಅಂದರೆ ಇಡೀ ಭೂಮಿಯ, ಇಡೀ ಮನಕುಲ, ಇಡೀ ಪ್ಲಾಂಟ್ಸ್, ಅನಿಮಲ್, ಎವ್ರಿಥಿಂಗ್ ಅಬೌಟ್ ಅ ಸಿವಿಲೈಸೇಷನ್ ಇಟ್ ನೋಸ್. ಸೊ ಆ ಸ್ಟೇಜಿಗೆ ಅದು ರೀಚ್ ಆಗ್ಬಿಡ್ತು ಅಂದರೆ ಅದೇ ನಮ್ಮನ್ನ ತಿಂದು ಅದೇ ಎಪೆಕ್ಸ್ ಪ್ರಿಡೇಟರ್ ಆಗ್ಬಿಡುತ್ತೆ. ಇವಾಗ ಕರೆಂಟ್ಲಿ ನಾವು ಎಪೆಕ್ಸ್ ಪ್ರಿಡೇಟರ್, ಬಟ್ ASI ಬಂತು ಅಂದರೆ ಅದೇ ಎಪೆಕ್ಸ್ ಪ್ರಿಡೇಟರ್. ಅದು ನಮ್ಮ ಕೈಲೇನೆ ನಮಗೆ ಹೊಡೆದು ಅದಕ್ಕೆ ಬೇಕಾಗಿರೋ ಬ್ಯಾಟ್ರೀಸ್ನ ನಮ್ಮ ಕೈಲೇನೆ ಮೈಂಡ್ ಮಾಡಿಸುತ್ತೆ, ನಮ್ಮ ಕೈಲೇ ಎತ್ಕೊಂಡ್ಬಂದು ಬ್ಯಾಟ್ರಿ ಮಾಡಿಸುತ್ತೆ, ನಾವೇ ಅದನ್ನ ಚಾರ್ಜ್ ಮಾಡ್ತೀವಿ, ನಾವೇ ಆಗ್ಬಿಡ್ಬೋದು. ಸೊ ದಿಸ್ ಈಸ್ AI, AGI ಆ್ಯಂಡ್ ASI. ನಾವು ಐ ಕ್ಯಾನ್ ಟೆಲ್ ಯು ದಟ್ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಆಲ್ರೆಡಿ. ಓಕೆ, ಇವಾಗ ರೀಸೆಂಟಾಗಿ ಕ್ಲಾಡ್ದೊಂದು ಮೈಥೋಸ್ ಅಂತ ಒಂದು ಮಾಡೆಲ್ ಬಂತು, ಆ್ಯಂಡ್ ಪೀಪಲ್ ಆರ್ ಸ್ಪೆಕ್ಯುಲೇಟಿಂಗ್ ದಟ್ ಇಟ್ ಈಸ್ ಆ್ಯಕ್ಚುಲಿ AGI. ಯಾಕಂದ್ರೆ ಅಷ್ಟು ಅಡ್ವಾನ್ಸ್ ಆಗ್ಬಿಟ್ಟಿದೆ. ಆಮೇಲೆ ಎಷ್ಟೊಂದು ಗೌರ್ಮೆಂಟ್ಸ್ ಹತ್ರ ಆಲ್ರೆಡಿ AGI ಇದೆ ಅಂತಾನು ಹೇಳ್ತಾರೆ. ಬಟ್ ಯು ನೆವರ್ ನೋ. ಬಟ್ ಇಫ್ ಇಟ್ ಗೋಸ್ ಟು ದ ರಾಂಗ್ ಹ್ಯಾಂಡ್ಸ್ ಇಟ್ ಕ್ಯಾನ್ ಸ್ಪೆಲ್ ಡಿಸಾಸ್ಟರ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಓಕೆ ರಾಮ್, ಸಾಕಷ್ಟು ಮಾಹಿತಿ ಕೊಟ್ರಿ. ಅಂದರೆ ಮತ್ತೆ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ನಾವು ಡಿಸ್ಕಸ್. ಖಂಡಿತ. ಎಸ್, ನನಗೆ ತುಂಬ ಥ್ಯಾಂಕ್ ಯು ಫಾರ್ ಫಸ್ಟ್ ಆಫ್ ಆಲ್ ಇಂಟರ್ವ್ಯೂಯಿಂಗ್ ಮೀ, ಆ್ಯಂಡ್ ಐ ಹ್ಯಾಡ್ ಗ್ರೇಟ್ ಫನ್ ಡೂಯಿಂಗ್ ದಿಸ್. ಎಸ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವು ನೋಡಿದ್ರಿ, ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಏಲಿಯನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದರೆ ನಾವಿನ್ನೂ ಬರೀ ಒಂದು ಬೇಸಿಕ್ ಒಂದು ಪ್ರೋಮೋ ಥರ ಇದನ್ನು ಕೊಟ್ಟಿದ್ದೀವಿ. ಇನ್ನು ತುಂಬ ಡೀಪಾಗಿ ಇದ್ರ ಒಳಗಡೆ ಹೋದರೆ ಸಾಕಷ್ಟು ಮಾಹಿತಿಗಳಿದೆ. ಆ್ಯಂಡ್ AI ಕೂಡ ಇನ್ ಫ್ಯೂಚರ್ ಇರುವಂಥದ್ದು. ಸೊ ಅದ್ರ ಬಗ್ಗೆನೂ ಮುಂದೆ ಇನ್ನೊಂದಷ್ಟು ಎಪಿಸೋಡ್ಗಳಲ್ಲಿ ನಾವು ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀವಿ ನಿಮಗೆ. ಬಹುಶಃ ಈ ಮಾಹಿತಿಯನ್ನು ನೋಡಿ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾವು ಮಾಡುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.